ಉದ್ದೇಶ ಏನಿದೆ ಅಂದರೆ, ತಾವೆಲ್ಲ ನಿನ್ನೆ ನನ್ನ ಮನೆಗೆ ಬಂದಿದ್ರಿ. ನಾನು ನಿನ್ನೆ ಹೇಳಿದ್ದೆ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಅಲ್ಲಿಂದ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನಮ್ಮ ಜನರ ಕಾರ್ಯಕರ್ತರ ಸಭೆಯನ್ನು ಮಾಡಿ ಕೆಲವು ನಿರ್ಣಯಗಳನ್ನು ಮಾಡಿ ಅದಕ್ಕೆ ಇವತ್ತು ನಮ್ಮ ಜೊತೆ ಮಾತನಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮಹಾಜನತೆ 2023ರಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ತು. ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಚುನಾವಣೆಯನ್ನು ನಾವು ಗೆದ್ದು 3 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ, ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಕಳೆದ 3 ವರ್ಷದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ಅದಾದ ನಂತರ ಅಧಿಕಾರ ಹಸ್ತಾಂತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಎರಡನೇ ಭಾಗವಾಗಿ ಒಂದು ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥ ಅವಕಾಶ ಇತ್ತು. ಮೊದಲನೇ ಫೇಸ್ದಲ್ಲಿ 13 ಜನ ಮುಖ್ಯಮಂತ್ರಿಗಳು ಒಳಗೊಂಡು 14 ಜನರ ಒಂದು ಅವಕಾಶ ಇತ್ತು. ಸೊ ಈಗ ಮೊನ್ನೆ 3ನೇ ತಾರೀಕಿನ ದಿವಸ 20 ಜನರಿಗೆ ಏನು ಅವಕಾಶ ಇತ್ತು, ಅದರಲ್ಲಿ 19 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರ ಭಾಗವಾಗಿಯೇ ನಾನು ಈ ಹಿಂದೆ ಸಹಿತ ತಮ್ಮ ಅನೇಕ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮಾತುಕತೆಗಳನ್ನಾಗಿವೆ ಅಂಥೇಳಿ. ಅದರ ಭಾಗವಾಗಿಯೇ ನಾನು ಈ ಸಲದ ಸಂಪುಟದ ವಿಸ್ತರಣೆಯಲ್ಲಿ ಎಕ್ಸ್ಪಾನ್ಷನ್ದಲ್ಲಿ ನೀವೇನು ನನಗೆ ಅವತ್ತು ಮಾತು ಕೊಟ್ಟಿದ್ರಿ ಅದನ್ನು ಈಡೇರಿಸ್ರಿ ಅಂಥೇಳಿ ಕೇಳ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಭಾವನಾತ್ಮಕವಾಗಿ ಇಂಡಿ ವಿಧಾನಸಭಾ ಕ್ಷೇತ್ರ ಸ್ವಾತಂತ್ರ್ಯದ ನಂತರ ಒಂದು ಮಂತ್ರಿ ಭಾಗ್ಯ ಆಗಿರಲಿಲ್ಲ. ಆ ಪ್ರದೇಶದ ಜನರ ಒಂದು ಭಾವನಾತ್ಮಕ ಬೇಡಿಕೆನೂ ಆಗಿತ್ತು. ಸೊ ಎರಡನ್ನೂ ಇಟ್ಟುಕೊಂಡು ನಾನು ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳನ್ನು ಕೇಳ್ಕೊಂಡಿದ್ದೆ. ಅವರು ಸಹಿತ ಸಕಾರಾತ್ಮಕವಾಗಿ ಕೊನೆ ಹಂತದವರೆಗೆ 3ನೇ ತಾರೀಕಿನ ದಿವಸ ಏನು ಬೆಳಗ್ಗೆ 8:30 ಗಂಟೆಗೆ ಮೀಟಿಂಗ್ ಆಗಿದೆ, ಅಲ್ಲಿವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಶುಕ್ರವಾರ 31ನೇ ತಾರೀಕಿನ ದಿವಸ 5 ಗಂಟೆಯಿಂದ 8:30 ಗಂಟೆವರೆಗೆ ಏನು ಸಭೆ ಮಾಡಿದರು. ಆ ಸಭೆ ನಿರ್ಣಯಗಳನ್ನು ಕೆಲವು ಜನರಿಗೆ ಮೌಖಿಕವಾಗಿ ಹೇಳಿದ್ರು, ಅವರು ನಿಮಗೆಲ್ಲ ಕ್ಲಿಯರ್ ಆಗಿವೆ ಅಂತೇಳಿ. ಅದ್ರ ಕೊನೆಗೆ ಇನ್ನೊಂದಿಷ್ಟು 3-4 ಸ್ಥಾನಗಳ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಬೇಕಂತ ಹೇಳಿ ಮತ್ತು ಮುಂಜಾನೆ ಸಭೆಯಲ್ಲಿ ಕೊಡ್ದಾಕ್ರೆ ಕೆಲವು ಬೇರೆ ಬೇರೆ ನಿರ್ಣಯಗಳನ್ನು ಮಾಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್, 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನು, ಮಂತ್ರಿಮಂಡಲಗಳನ್ನು, ಇಂಥ ಅನೇಕ ವಿಚಾರಗಳನ್ನು ತಿಳ್ಕೊಂಡವರಿದ್ದೀವಿ. ಎಲ್ಲರಿಗೂ ಎಲ್ಲವನ್ನು ಕೊಡ್ಲಿಕ್ಕಾಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ಜನ ಇದ್ದಾಕ್ರೆ ಅವರಲ್ಲಿ 20 ಸ್ಥಾನ ಕೊಡೋದಿರ್ತದೆ, ಎಲ್ಲರಿಗೂ ಕೊಡೋದಾಗೋದಿಲ್ಲ. ಆದರೆ ಕೆಲವು ಕಡೆ ನೀವು ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ, ಇನ್ನೊಂದು ಕಡೆ ಕೆಲವು ಉಳಿದು. ಸೊ ಅದರ ಭಾಗವಾಗಿ ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆಯೂ ಇರಲಿಲ್ಲ ನನಗೆ. ಆದರೆ ಅವರು ನನಗೇನು ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೇನು ಡ್ರಾಪ್ ಮಾಡಿದರು, ಅದು ನನಗೆ ಹರ್ಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದರೆ ಅಧ್ಯಕ್ಷರು ರಿಸೈನ್ ಮಾಡಿದರು ಮೊದಲೇ ಮಂತ್ರಿಮಂಡಲದಲ್ಲಿ, UT ಖಾದರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ರುದ್ರಪ್ಪ ಲಮಾಣಿ ಅವರು ಸಾಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರದಲ್ಲಿದ್ದರು. ಸೊ ಅವರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದೆ.
ಸಲ್ಲಿಸಿ ನಾನು ಮನೆಗೆ ಬಂದ ನಂತರ ನಮ್ಮ ಭಾಗದ ಅನೇಕ ಜನ ನನ್ನ ಇಡೀ ನನಗೆ ಬೇಕಾಗಿರ್ತಕ್ಕಂಥ ಅನೇಕ ಜನಸಮೂಹ ಅವ್ರ ನೋವಿನಲ್ಲಿರೋದ್ರಿಂದ ಅವ್ರ ಜೊತೆಗೆ ನಾನು ಮಾತಾಡಿ ನಾನು ಮನೆಗೆ ಬಂದ ಬಳಿಕ ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ನಾನು ರಾಜೀನಾಮೆ ಕೊಟ್ಟ 4 ಗಂಟೆಗಳಲ್ಲಿ ಮನೆಗೆ ಬಂದು ಒಂದು ಭಾಳ ಏನೇನಾಯಿತು ಅನ್ನೋದ್ರ ಬಗ್ಗೆ, ಯಾಕಂದರೆ ನಾವು ಅವರೆಲ್ಲ ಯೂತ್ ಕಾಂಗ್ರೆಸ್ಸಿನ ಮಹೇಂದ್ರ ಸಿಂಗ್ ಬಿಟ್ಟ ಸುರ್ಜೇವಾಲಾ ಅವರು ಆಗಿನ ಕಾಲದಿಂದ ನಾವೆಲ್ಲ ಕಾಂಗ್ರೆಸ್ನಾಗಿದ್ದವರು. ಸೊ ಅವರು ಅವೆಲ್ಲ ದಿನಗಳನ್ನು ನೆನಪಿಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀವಿ, ಅಲ್ಟಿಮೇಟ್ ಇಂಥ ಸನ್ನಿವೇಶಗಳು ಬಂದಾಕ್ರೆ ನಾವೆಲ್ಲ ಸಮಾಧಾನದಿಂದ ಇರಬೇಕಾಗ್ತದೆ ಅಂಥೇಳಿ ನಾನು ಸಹಿತ ಮೊನ್ನೆ ಹರಿಯಾಣ ವಿಧಾನಸಭೆಯಲ್ಲಿ ಚುನಾವಣೆಗೆ ಟಿಕೆಟ್ ಬಯಸಿದ್ದೆ, ನನಗೆ ಕೊಡಲಿಲ್ಲ. ಆದರೂ ಸಹಿತ ಅನಿವಾರ್ಯವಾಗಿ ನಾವು ಸಹಕರಿಸಿದ್ದೀವಿ. ಹಂಗೆ ನಿಮಗೆ ನಾವು ಮಾತು ಕೊಟ್ಟಿದ್ದು ಕರೆ. ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನನ್ನ ಮನೆಗೆ ಬಂದಿದ್ದರು. ಈ ಇಡೀ ಆ 2 ದಿನದಲ್ಲಿ ಒಂದು 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನ ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿನಿಂದ ಬಂದಿದ್ರಿ, ಇದು ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ ಅಂಥೇಳಿ ಅವರೇನು ಒಂದು ಗೌರವಯುತವಾಗಿ ನನಗೆ ಸಲಹೆ ಆಗಲಿ, ಕೆಲವು ಜನ ಮನವಿ ಆಗಲಿ, ಕೆಲವು ಜನ ನನ್ನ ಮೇಲೆ ಹಕ್ಕೊತ್ತಾಯ ಆಗಲಿ ಮಾಡೋದರಿಂದ ಕೊನೆಗೆ ನಾನು ಒಂದು ತೀರ್ಮಾನ ಮಾಡಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಕುಟುಂಬಕ್ಕೆ 4 ಜಿಲ್ಲಾ ಪಂಚಾಯತ್, 4 ಅಸೆಂಬ್ಲಿ ಮತ ಹಾಕಿರ್ತಕ್ಕಂಥವ್ರು. ಅವರು ಕೊನೆಗೆ ಅವ್ರ ನಿರ್ಣಯ ತೊಗೊಂಡು ಅವರ ಅಭಿಪ್ರಾಯವನ್ನು ತೊಗೊಂಡು ಒಂದು ನಿರ್ಣಯ ಮಾಡೋಣ ಅಂಥೇಳಿ ನಾನು ನಿನ್ನೆ ಬೆಳಗ್ಗೆ ಇಂಡಿ ನಗರದಲ್ಲಿ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಮುಖಂಡರ, ಕಾರ್ಯಕರ್ತರ, ಜನರ ಅಭಿಪ್ರಾಯಗಳನ್ನು ಗ್ರಹಿಸಿ ಅಲ್ಲಿ ಒಂದು ಎಮೋಷ್ನಲ್ ವಾತಾವರಣ ನಿರ್ಮಾಣ ಆದದ್ದನ್ನು ನೋಡಿ ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ನೋಯಿಸೋದು ಬೇಡಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರುಗಳು ಮಾತಾಡಿದರು. ಸೊ ಕೊನೆಗೆ ನನ್ನ ನಿರ್ಣಯವನ್ನು ತಿಳಿಸಿ, ಈಗೇನೋ ಉಪಾಧ್ಯಕ್ಷರು ರಿಸೈನ್ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿದ್ದಾರೆ ಅವರು. ಸೊ ಸೆಕ್ರೆಟರಿ ನಾನು ನಿನ್ನೆ ಲೆಟ್ರನ್ನು ಕಳಿಸಿ ವಿಡ್ರಾಲ್ ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ನನ್ನ ಜೊತೆಗೆ ಮಾತನಾಡಿ, ನಾವೆಲ್ಲ 40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಭಾಳ ಬೆಳೆದಿದ್ದೀವಿ, ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಖರ್ಗೆ ಸಾಹೇಬರಿಗೂ ಸಹಿತ ಅವಕಾಶಗಳು ಆಗಿರಲಿಲ್ಲ, ಭಾಳ ಜನರಿಗೆ ಕೆಲವು ಸಂದರ್ಭದಾಗ ಆಗಿರ್ತವೆ, ನಾವು ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನು ಇನ್ನೂ ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವರು, ಸೌದಿಯವರು, ಲಕ್ಷ್ಮಣ ಸೌದಿಯವರು ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ, ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದನು, ನನ್ನದೇ ಬೇಕಾದ್ರೆ ರಿಸೈನ್ ಮಾಡ್ತೀನು, ನೀವು ಆಗ್ರಿ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನು ತೊಗೊಂಡು ಆಗತಕ್ಕಂಥ ಅಷ್ಟು ಸಣ್ಣ ಮನುಷ್ಯನವ್ರು ನಾವು ಯಾರೂ ಇರೋದಿಲ್ಲ, ನಾವು ಮಂತ್ರಿ ಆಗೋ ಕಾಲಾಗೂ ಇದು ಪ್ರತಿಭಟನೆ ಇಲ್ಲ, ಏನು ಮಾತು ಕೊಟ್ಟಿದ್ರು ಅದನ್ನು ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನು ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಮಾಗಡಿ ಬಾಲಕೃಷ್ಣ ಏನು ಸಚಿವರಾಗಿದ್ದಾರೆ ಅವರು, ವಿನಯ್ ಕುಲಕರ್ಣಿ, BR ಪಾಟೀಲ್, ಮಹಂತೇಶ್ ಕೌಜಲ್ಗಿ, ಅನಿಲ್ ಚಿಕ್ಕಮಾದು, ಮಾದೇವ್ ಪ್ರಸಾದ್ ಅವರು, ಚಿರಂಜೀವಿ, ಗಣೇಶ್, ಭಾಳ ಜನ ಶಾಸಕರು ಎಲ್ಲರೂ ನನಗೆ ಮನೆಗೆ ಬಂದು ಮನವಿ ಮಾಡಿಕೊಂಡು, ಇಲ್ಲ ಎಲ್ಲರೂ ಕೂಡೇ ಬಂದಿದ್ದೀವಿ, ಇದೊಂದು ಕುಟುಂಬದ ಕೆಲವು ವ್ಯತ್ಯಾಸಗಳಾಗ್ತವೆ, ನಾವೆಲ್ಲ ಸಹಕರಿಸ್ಬೇಕಾಗ್ತದೆ ಅಂತಕ್ಕಂಥ ಸಲಹೆಗಳನ್ನು
ಅನೇಕ ಮಠಾಧೀಶರುಗಳು, ನಾವೆಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಿಂದ ಬರತಕ್ಕಂಥವ್ರು. ಅನೇಕ ಜನ ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನನ್ನ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವರು ಮೆಸೇಜ್ಗಳನ್ನು, ಕೆಲವರು ಫೋನ್ದಲ್ಲಿ ಹೇಳಿ, ಹಿಂಗೆ ಟೋಟಲಿ ಇಷ್ಟೆಲ್ಲರ ಜನರ ಭಾವನೆಗಳಿಗೆ ಒಗ್ಗೂಡಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನು ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನು ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಅದ್ರ ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿದ್ದೀನಿ, ನಮ್ಮ ಜನರ ಮುಂದೆ ಹೇಳಿ ಬಂದೀನಿ. ಇನ್ನು ಇಡೀ ನನ್ನ ಜೀವನದಾಗ ಯಾರ ಮನೆ ಬಾಗಿಲಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನನಗೆ ಮಾತು ಕೊಟ್ಟಿದ್ದರು, ಅದನ್ನು ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇನ್ನು ನನ್ನ ರಾಜಕಾರಣದ ಇತಿಹಾಸದವರು ಜನರ ಮತಗಳನ್ನು ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗತಕ್ಕಂಥ ಪ್ರಮೇಯ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರುಗಳು ಮಾತಾಡೋದಕ್ಕೂ ಅದೇ ಹೇಳೀನಿ, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ ಸಿ. ನಾನು ಇಡೀ ಲೈಫ್ನಾಗ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಇಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರೆ, ಆದರೆ ಯಾವುದೇ ಸ್ಥಾನಮಾನಕ್ಕಾಗಿ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನು ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನಾಗ ನಾನು ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳನ್ನ ಇಟ್ಕೊಂಡು ಬದುಕಿದವ್ರು ನಾವೆಲ್ಲ. ಸೊ ಅದಕ್ಕಾಗಿ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದರೆ ರಾಜಕಾರಣದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಈ ಡಿಸಿಷನ್ ಮೇಕರ್ಸ್ ಜಾಗದಾಗ ಇದ್ದವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗ್ತದೆ. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವ್ರು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದಾಗೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡಬೇಕಾಗ್ತದೆ. ಆಮೇಲೆ ಪಕ್ಷ ಆಲ್ವೇಸ್ ನಮಗಿಂತ ದೊಡ್ಡದು, ನಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷನೂ ದೊಡ್ಡದು ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಇಟ್ಕೋಬೇಕಾಗ್ತದೆ. ಈ ವ್ಯತ್ಯಾಸಗಳಿರ್ತಾವೆ ಒಂದು ಕುಟುಂಬದಾಗ. ಅಲ್ಟಿಮೇಟ್ ವಿ ಆರ್ ಕಾಂಗ್ರೆಸ್ ಫ್ಯಾಮಿಲಿ, ಒಂದು ಸರ್ಕಾರ. ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳದಾವ, ಅನೇಕ ವಿಚಾರಗಳದ, ಅಭಿಪ್ರಾಯ ಭೇದಗಳದಾವ. ಅದಕ್ಕಾಗಿಯೇ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಅದ. ನಾನು ಈ 2-3 ದಿನದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ನೋಡೀನಿ. ಇಲ್ಲಿ ಯಾರಿಗಾದರೂ ನೋವಾದ್ರೆ ನನಗಾಗಿದೆ, ಇಲ್ಲಿ ಯಾರಿಗಾದರೂ ಸಂತೋಷ ಆದ್ರೆ ನನಗಾಗಿದೆ ಅಂತಕ್ಕಂಥ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಿತ್ತು. ಆ ರೀತಿಯೊಳಗೆ ಅನೇಕ ಜನ ಶಾಸಕರುಗಳು, ಸಚಿವರುಗಳು, ಜನಸಮೂಹ, ಮಠಮಾನ್ಯದ ಮಠಾಧೀಶರುಗಳು ನನಗೇನು ಕಾಳಜಿ ಮಾಡೋದು ನೋಡಿದ್ದಾರೆ. ಈ ಎಲ್ಲ ಸ್ಥಾನಮಾನಕ್ಕಿಂತ ಅವರ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ಈ ಸಂಸ್ಕೃತಿಯ ಪ್ರತೀಕವಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನೇ ವಿಶಾಲ ಮನಸ್ಸಿನಿಂದ, ನೀವೇನಾದರೂ ಬೇರೆ ರೀತಿಯಿಂದ ಮಾತಾಡಿ ಮಾಡ್ಕೋಬೋದಾಗಿತ್ತು, ಆದರೆ ನಾನಂತ ಯಾವ ವಿಚಾರ ಮಾತಾಡಿಲ್ಲ. ನಾನು ಜನರು ಹೇಳಿದ್ದಾರೆ, ಕೊನೆಗೆ ಅವರ ಭಾವನಾತ್ಮಕ ಮಾತುಗಳನ್ನು ನಾನು ಕೇಳಿ, ಯಾರು ನಾನು ಸುದೀರ್ಘ ರಾಜಕಾರಣಕ್ಕೆ ಇಷ್ಟೆಲ್ಲ ಸಹಾಯ ಮಾಡೋದವ್ರು ಇದ್ದಾರೆ, ಅವ್ರ ಮಾತಿಗೆ ಗೌರವ ಕೊಡ್ಲಿಕ್ಕಂದ್ರೆ ಅದ್ಯಾವ ರಾಜಕಾರಣ. ಕೊನೆಗೆ ನಾನು ಆ ತೀರ್ಮಾನಕ್ಕೆ, ನಮ್ಮ ಹೈಕಮಾಂಡ್ ಫಸ್ಟ್ ಅಂದ್ರೆ ನಮ್ಮ ಜನ, ದೇ ಆರ್ ದ ಅಲ್ಟಿಮೇಟ್. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ಒಂದು ಮುಟ್ಟಿರ್ತೀವಂದರೆ ಇದರ ಮೂಲ ಆಧಾರ ಸ್ತಂಭ ಅವರು. ಸೊ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವರ ಅಲ್ಲಿಯ ಆ ಭಾವನಾತ್ಮಕ ಅನೇಕ ಜನರುಗಳು, ಹಿರಿಯರು, ಅದೊಂಥರ ನನಗೆ ಆ ಎಮೋಷ್ನಲ್ ಇದನ್ನು ನೋಡಿ ಇದು ಯಾವ ಮಂತ್ರಿನೂ ಬೇಡ, ಯಾವ ರಾಜಕಾರಣನೂ ಬೇಡ ಅಂತಕ್ಕಂಥ ನಿರ್ಣಯದಿಂದ ನಾನು ನಿನ್ನೆ ಆ ಒಂದು ನಿರ್ಣಯವನ್ನು ತಗೊಂಡು, ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಂದ ಐಡಿಯಾಲಜಿ ಮುಖಾಂತರ ಪಾರ್ಟಿ ಆಗಿದ್ದೀವಿ. ನಾವು ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳಿದು ಬದುಕೋರು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ನಲ್ಲೇ ಹುಟ್ಟಿದ್ದೀನಿ, ನನ್ನ ಜೀವನದ ಕೊನೆ ದಿನ ನಾನು ಕಾಂಗ್ರೆಸ್ನ ಕಡೆ ತಿಂತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡಿದ್ದೀನಿ. ನಾನು ಈ ಅಧಿಕಾರಕ್ಕಾಗಿ ಬದಲಾವಣೆ, ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಿದ್ದೆ, ಅದರ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಪರಿವಾರ ಏನಿತ್ತು ನನ್ನನ್ನು ದೂರ ಇಟ್ಟಿದೆ ಅಂತಕ್ಕಂಥ ಭಾವನೆ ಬಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಪರಿವಾರ ನನಗೆ ದೂರ ಇಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್. ನಮ್ಮ ಫಾದರು ಕಾಂಗ್ರೆಸ್ನ, ನಾವು ಕಾಂಗ್ರೆಸ್ ಅತ್ಯಂತ ಕಷ್ಟದಾಯಕ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದವರು ನಾವು ಆ ತಾಲೂಕದಾಗ.
ರಾಮಕೃಷ್ಣ ಹೆಗಡೆ ಅವ್ರ ಗಾಳಿ ಒಳಗೆ ಜನತಾ ಪರಿವಾರದ ಗಾಳಿ ಇದ್ದೊಳಗೆ ಯಾರೂ ಜಿಲ್ಲಾ ಪರಿಷತ್ ನಿಂದಿರ್ತಿರ್ಲಿಲ್ಲ. ಅವಾಗೂ ನಮ್ಮ ಫಾದರ್ ಒಬ್ಬರೇ ಗೆದ್ದವ್ರು 86. ನಾನು ಗೆದ್ದು ಹೇಳೋದಾಗೂ ಸಹಿತ ತಾಲೂಕಿನಾಗ ನಾವು ಒಬ್ಬನೇ ಜಿಲ್ಲಾ ಪರಿಷತ್ ಮೆಂಬರ್, ಉಳಿದವರೆಲ್ಲ ಬೇರೆ ಪಾರ್ಟಿಯವರು. ಆಮೇಲೆ 3-4 ಸಲ 94, 99, 2008 ಕಾಂಗ್ರೆಸ್ ಇರಲಿಲ್ಲ ಅಲ್ಲಿ. 20 ವರ್ಷಗಳ ನಂತರ ನಾನು ಅದನ್ನು ಕಟ್ಟಿದ್ದೀನಿ, ಬೆಳೆಸಿದ್ದೀನಿ. ಭಾವನಾತ್ಮಕ ಸಂಬಂಧದ ನನಗೆ. ಸೊ ಅದಕ್ಕಾಗಿ ಆ ಜನಸಮೂಹ, ಈ ಸೆಕ್ಯುಲರಿಸಮ್, ಈ ಐಡಿಯಾಲಜಿ ಒಂದು ಸಣ್ಣ ಸ್ಥಾನಕ್ಕಾಗಿ ನಾನು ಇದನ್ನು ನಾರ್ಮಲ್ ಇದ್ರೆ ಏನಾಗಲಿಲ್ಲ. ಅವರು ಮಾತು ಕೊಟ್ಟಿದ್ದಾರೆ ಅನ್ನೋ ಸಂಬಂಧ. ಬಿಫೋರ್ 23rd ಎಲೆಕ್ಷನ್ದಕ್ಕಿಂತ ಮೊದಲು ನಾನು ಭಾಳ ಸಲ ಹೇಳಿ ನೀವು 1-to-1 ಮೀಟಿಂಗ್ ಮಾಡ್ದಕ್ರೆ. ಮೊನ್ನೆ ನಾನು ಸನ್ಮಾನ್ಯ ಸುರ್ಜೇವಾಲ ಅವರು ಮಾತಾಡೋ ವಿನಯ್ ಕುಲಕರ್ಣಿ ನನ್ನ ಪಕ್ಕ ಕೂತಿದ್ದೆ. ಅವ್ರಿಗೆ ಕೇಳಿದಾನೆ, ಒಂದು ಕರೆ ಹೇಳ್ಬಿಡಿ ನೀವು, ನನಗೇನು ಮಾಡೋದು ಬೇಡ, ಮಾತು ಕೊಟ್ಟಿರು ಇಲ್ಲ. ಎಸ್ ವಿ ಹ್ಯಾವ್ ಗಿವನ್. ಅದಕ್ಕಾಗಿ ನಾವು ನಿಮಗೆ ವಿಡ್ರಾ ಮಾಡ್ಕೊತ ಹೇಳಕ್ಕೆ ಹಕ್ಕಿಲ್ಲ. ಪ್ಲೀಸ್ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಹೇಳಕ್ಕೆ ಬಂದಿನಿ ನಮ್ಮ ಸುರ್ಜೇವಾಲ ಅವರು. ಎಸ್, ಯು ಹ್ಯಾವ್ ದ್ಯಾಟ್ ರೈಟ್ಸ್. ಯಾಕಂದ್ರೆ ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ಒಪ್ಕೋಬೇಕಾಗ್ತದೆ. ಯಾಕಂದರೆ ಕೆಲವು ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದರು, ಏನಾಯಿತು ಏನಾಗಲಿಲ್ಲ. ಅವ್ರು ಬಂದು ನನಗೆ ವಿವರಣೆ ಕೊಟ್ಬಿಡಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯ್ತು ನನಗೆ. ಯಾಕಂತ ಕೇಳಿದ್ರೆ ಪರಿಸ್ಥಿತಿಗಳನ್ನು ಏನಾಯಿತು, ಏನಾಗಬೇಕಾಗಿತ್ತು, ಸನ್ನಿವೇಶಗಳನ್ನು ಅನೇಕ ಜನ ಹಿರಿಯರಿಗೆ ಅವಕಾಶ ಆಗಿರಲಿಲ್ಲ. ಇವತ್ತು ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು, ಎಚ್ ಕೆ ಪಾಟೀಲ್ರಂಥವರಾಗಿರ್ಬೋದು, ಯುವ ನಾಯಕತ್ವದಾಗ ಅನೇಕ ಹಿರಿಯರು, ಅನೇಕ ಯೋಗಿತಾವನರು, ಶರತ್ ಬಚ್ಚೇಗೌಡರಂಥವ್ರಿಗೆ ಆಗಲಿಲ್ಲ. ಯುವ ಉತ್ಸಾಹಿಗಳು ಇನ್ನೂ ಭಾಳ ಜನ ವಿಮುಖರಾಗಿದ್ದಾರೆ. ಆದ್ರೆ ನಂದು ಒಂದು ರಿಕ್ವೆಸ್ಟ್ ಅದ ನಮ್ಮ ಪಕ್ಷದ ನಾಯಕರಿಗೆ, ಈ 2 ತಿಂಗಳಗಟ್ಟಲೆ ಏನು ನೀವು ಪ್ರೊಲಾಂಗ್ ಮಾಡ್ತೀರಿ, ಆಗಬೇಕಂತಕ್ಕಂಥ ಆ ತುಡಿತ ಏನು ಹೆಚ್ಚಿಗೆ ಆಗ್ತದೆ, ಕೊನೆಗೆ ನಿರಾಶೆ ಆಗ್ತದೆ. ಇವತ್ತು ನಾವೇನು ರಾಜ್ಯದಾಗ ನೋಡ್ತಾ ಇದ್ದೀವಿ, ಒಂದು ಡಿಸಿಷನ್ ಮಾಡಿಬಿಡೋದು. ಫ್ರಮ್ ಫಸ್ಟ್ ಟೈಮ್ ನೀವು ಮಾಡುವಾಗ 14 ಮಂದಿದ್ದು ಮಾಡಿದ್ರಿ, ಅವಾಗ ಒಂದು ವಾರದೊಳಗೆ ನೀವು 4 ದಿನದಾಗ ಇದನ್ನು ಮಾಡಿದ್ರಿ ಅಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾವು ಆಲ್ ಸೀಸನ್ ಪೊಲಿಟಿಷಿಯನ್ಸ್, ಎಲ್ಲರಿಗೂ ಮಾಡ್ಲಿಕ್ಕಾಗೋದಿಲ್ಲ ಪಕ್ಷ. ನಾವ್ಯಾವ ಜಗದಿದ್ರೆ ಮಾಡ್ಲಿಕ್ಕಾಗುತ್ತೆ ಎಲ್ಲರಿಗೂ ಸಮಾಧಾನ. ಸೊ ಆ ತಿಳುವಳಿಕೆ ಅದ, ಸಾಮಾನ್ಯ ಜ್ಞಾನ ಅದ ನಮಗೆಲ್ಲರಿಗೆ. ಕಾಸ್ಟ್ ಇಕ್ವೇಷನ್ಸ್ ಇರ್ತದೆ, ರೀಜ್ನಲ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆ ಸೂಕ್ಷ್ಮತೆ ಅರಿವು ಇರಲಾರ್ದಂಥವ್ರು ಅದ್ಯಾವ ಪರಿಪೂರ್ಣ ರಾಜಕಾರಣ. ಬಟ್ ಯು ಮಸ್ಟ್ ಜಸ್ಟಿಫೈ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಇನ್ ಫ್ಯೂಚರ್ದಾಗಾದರೂ ಒಂದೊಂದು ರಿಕ್ವೆಸ್ಟ್, ನೀವು ಯಾರಿಗಾರೆ ಮಾಡಿರಿ, ಆದರೆ ಇಂಥ ಡಿಸಿಷನ್ಸನ್ನು ಪ್ರೊಲಾಂಗ್ ಮಾಡೋದ್ರಿಂದ ಕೆಲವು ಜನರ ಮನಸ್ಸಿಗೆ ಗಾಯ್ತಾ ಇದೆ. ಆಮೇಲೆ ನಾವೆಲ್ಲ ಹಿಂದಿನ 31st ಫ್ರೈಡೇ 5 ಗಂಟೆಯಿಂದ 8:30 ಗಂಟೆವರೆಗೆ ಒಂದು ಮೀಟಿಂಗ್ ಆಗಿದೆ. ಅಷ್ಟು ಎಲ್ಲ ನಾಯಕರು ಒಳಗೊಂಡು ಅವತ್ತು ಫೈನಲ್ ಮಾಡಿ ಸಂಜೆ ಮುಂದೆ ನಮಗೊಂದು ಇಂಟಿಮೇಷನ್ ಕೊಟ್ಟು, ನೀವು ನೆಕ್ಸ್ಟ್ ಫೈನಲ್ ಮೀಟಿಂಗ್ದಾಗ ಡ್ರಾಪ್ ಮಾಡಿದ್ರಿ ಅಂದರೆ ಏನಾಗ್ತದೆ, ಅಥವಾ ನನ್ನ ಜಾಗದಾಗ ನೀವಿದ್ರೆ ಏನಾಗ್ತಿತ್ತು ನಾನು ಕೇಳಿದವ್ರಿಗೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಡಿಸಿಷನ್ಸ್ ಮಾಡೋದು ಒಂದೇ ಫೈನಲ್ ಡಿಸಿಷನ್ ಮಾಡಿಬಿಡಿ. 4-6 ಮೀಟಿಂಗ್ ಮಾಡೋದು, ಒಂದು ಮೀಟಿಂಗ್ನ ಫೈನಲ್ ಮಾಡೋದು, ಇನ್ನೊಂದು ಮೀಟಿಂಗ್ನ ಡ್ರಾಪ್ ಮಾಡೋದು, ಡೋಂಟ್ ಡೂ ಲೈಕ್ ದಟ್. ಎಸ್, ನನಗೆ ಅರ್ಥ ಆಗ್ತದೆ ನಿಮ್ಮ ಎಕ್ಸರ್ಸೈಸ್, ಬಟ್ ಸ್ವಲ್ಪ ಅಕ್ಯುರೇಷನ್ ಬಂದರೆ ಒಳ್ಳೆಯದಾಗ್ತದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಪರಿಶ್ರಮ ಪಟ್ಟು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಜನ ಸಚಿವರುಗಳು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲದಾಗ ಅದ. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಬರ ಇದೆ ಇವತ್ತು, ಈ ರಾಜ್ಯದ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಆಗ್ತದೆ. ತ್ವರಿತವಾಗಿ ಆಡಳಿತ ವ್ಯವಸ್ಥೆ ನಮ್ಮ ಜನರಿಗೆ ಹೋಗ್ಬೇಕು. ಮತ್ತು ಯಾರು ಅಸಮಾಧಾನಿತರಾಗಿದ್ದಾರೆ, ನಾನು ಅವರಿಗೂ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ. ಆಯ್ತು, ನಮ್ಮೆಲ್ಲರಿಗೂ ಒಂದು 4 ದಿನ ಆಗಿರ್ತದೆ. ಅದು ಕೊನೆಗೆ ನಾವು ಜನಸಮೂಹದ ವಿಚಾರಗಳನ್ನು ಇಟ್ಕೊಂಡು ನಾಗರಿಕ ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕಾಗ್ತದೆ. ನಾನು ಯಾಕೆ ಇಷ್ಟು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ 3ನೇ ದಿನಕ್ಕೆ ಈ ಡಿಸಿಷನ್ ತೊಗೊಂಡೆ ಅಂದರೆ, ಈ ಪ್ರೊಲಾಂಗ್ ಮಾಡಿದೆ ಅಂದರೆ ಜನಸಮೂಹದ ಮೇಲೆ ಸಾರ್ವಜನಿಕರ ಭಾವನೆಗಳ ಜೊತೆಗೆ ವ್ಯತಿರಿಕ್ತವಾಗಿ ನಡ್ಕೊಂಡಂಗೆ ಆಗ್ತದೆ. ಇರ್ಬೋದು ನಮ್ಮ ಭಾವನಾತ್ಮಕ 1 ದಿವಸ 2 ದಿವಸ ನಮ್ಮ ಮನೆಗೆ ಯಾರಿಗೆ ಏನ್ರಿ ನೋವು ಆದಕ್ಕೆ 2 ದಿನ 3 ದಿನ ಇರ್ತದೆ. ಅದ್ರ ಕೊನೆಗೆ ಮರಿಬೇಕಾಗ್ತದೆ. ಆ ಮರು ಅನ್ನುವಂತಕ್ಕಂಥ 3 ಅಕ್ಷರದಿಂದನೇ ಈ ಬದುಕದ. ಲೆಟ್ ಅಸ್ ಹೋಪ್ ಫಾರ್ ನೆಕ್ಸ್ಟ್ ಒಳ್ಳೆಯದಂತ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರ ಭಾಳ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿ. ಬರದ ಛಾಯೆಯಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಸುದೈವಶಾತ್ ನಮಗೆ ಒಂದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ವೆಸ್ಟರ್ನ್ ಘಾಟದಾಗ ಮಳೆಯಾಗಿ ಇವತ್ತು ಕೃಷ್ಣೆ ತುಂಬಿ ಇವತ್ತು ಓವರ್ಫ್ಲೋ ಆಗಿದೆ. ನಮ್ಮ ಭೀಮಾ ಓವರ್ಫ್ಲೋ ಆಗಿದೆ. ಅನೇಕ ನದಿಗಳು ಇವತ್ತು ಕಾವೇರಿ ಇಶ್ಯೂ ಅಂತ ದೊಡ್ಡ ಸಮಸ್ಯೆ ಇತ್ತು. ಕೊನೆಗೆ ಪರಿಹಾರ ಮಾಡೋದು ನಿಸರ್ಗ.
ಆ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಯಿತು, ಆ ಜನರ ಏನು ಕೇಂದ್ರದ ಸಮಿತಿಯವರು ಏನು ನಿರ್ಣಯ ಮಾಡಿದರು, ಅದಕ್ಕಿಂತ ಹೆಚ್ಚಿಗೆ ನೀರು ತಾನಾಗಿಯೇ ನ್ಯಾಚುರಲ್ ಫ್ಲೋ ಆಯಿತು. ಸೊ ನಿಸರ್ಗದ ಸಹಾಯ ಇಲ್ಲದೇ ಯಾವುದೇ ಸರ್ಕಾರಗಳು ನಡೆಸಲಿಕ್ಕಾಗೋದಿಲ್ಲ. ಕೊನೆಗೆ ನಿಸರ್ಗನೂ ಸ್ವಲ್ಪ ಸಹಾಯ ಮಾಡಿದೆ. ಆದರೂ ಸಹಿತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಿತ್ತನೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಬಿತ್ತಿದ ರೈತರು ಬೆಳೆ ಉಳಿಲಾರ್ದಂಥ ಪರಿಸ್ಥಿತಿ ಆಗಿದೆ. ಅವುಗಳನ್ನು ಅವಲೋಕಿಸಿ ಅವರ ಸಹಾಯಕ್ಕೆ ನಾವೆಲ್ಲ ಯುದ್ಧೋಪಾಯದಲ್ಲಿ ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರದ ಭಾಗವಾಗಿರ್ತಕ್ಕಂಥವರು ನಾವೆಲ್ಲರೂ ಕೂಡಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡೋಣ. ಇಂದಿಗೆ ನನ್ನ ವೈಯಕ್ತಿಕವಾಗಿ ದಿಸ್ ಚಾಪ್ಟರ್ ಇಸ್ ಕ್ಲೋಸ್ಡ್. ಅದು ನಾನು ಇಡೀ ಪೊಲಿಟಿಕಲ್ ಕ್ಯಾರಿಯರ್ದಾಗ ಯಾವುದೇ ಹುದ್ದೆಗಳಿಗಾಗಿ ನಾನು ಇನ್ನೆಂದೂ ಮಾತಾಡೋಂಗಿಲ್ಲ. ಎಲ್ಲಿ ತನಕ ಸಾರ್ವಜನಿಕ ಬದುಕನಾಗಿರ್ತೀನೋ, ಡೈರೆಕ್ಟ್ ಮತದಾರರ ಆಶೀರ್ವಾದ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಸಕ್ರಿಯ ರಾಜಕಾರಣದಾಗಿರ್ತೀನಿ. ಸಾರ್ವಜನಿಕರ ಹಿತ ಬಯಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಜನಮಾನಸ್ಸಿನೊಳಗೆ ಶಾಶ್ವತವಾಗಿ ಉಳಿತಕ್ಕಂಥ ರಾಜಕಾರಣ ಮಾಡ್ತೀವಿ. ನನಗೆ ಅವಕಾಶ ನಮ್ಮ ಸರ್ಕಾರಗಳು ಬಹಳ ಅವಕಾಶ ಕೊಟ್ಟೆ. ಒಬ್ಬ ಮಂತ್ರಿಗಳಾದಂಥ ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟು ಅನುದಾನ ಬಂದಿಲ್ಲ. ನನಗೆ ಬಂದು 4,500 ಕೋಟಿ 3,000 ಕೋಟಿ. ನಾನೇನು ಕನಸು ಕಂಡಿದ್ದೆ ಅವೆಲ್ಲ ನನಸಾಗಿವೆ. ನೀರಾವರಿ ಯೋಜನೆಗಳು, ಕೆರೆ ತುಂಬತಕ್ಕಂಥದ್ದು, ಸಕ್ಕರೆ ಕಾರ್ಖಾನೆ, ನಿಂಬೆ ಅಭಿವೃದ್ಧಿ ಮಂಡಳಿ, ನಿಂಬಿಗೆ GI ಟ್ಯಾಗ್, GTTC ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್, ಏನೆಲ್ಲ ಮಾಡೀನಿ ನಾನು ತಾಲೂಕಿಗೆ. ನಾನು ಹೇಳ್ಕೊತ ಹೋದ್ರೆ 1 ಗಂಟೆ ಆಗ್ತದೆ, ಸಾಕು, ನನಗೆ ಸಂತೃಪ್ತಿ ಅದ. ಇದೇ ಇವರೇ ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದು ಜುಲೈ 14ಕ್ಕೆ 4,500 ಕೋಟಿ ರೂಪಾಯಿ ಯೋಜನೆಗಳ ಅನುದಾನ ಶಂಕುಸ್ಥಾಪನೆ ಮಾಡಿದ್ದೀವಿ ನಾವು ಜುಲೈ 14, 2025ಕ್ಕೆ. ನನಗೆ ಸಮಾಧಾನ ಅದ. ಕೊನೆಗೆ ನನ್ನ ಜನರ ನನಗೇನು ಆಶೀರ್ವಾದ ಮಾಡಿದೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಮೇಲೆ ಒಂದು ನೀವೆಲ್ಲ ಸಾವಳ ಸಂಖ್ಯೆ ಹೋಗಿ ಬರ್ಬೋದು. ದ ಮೋಸ್ಟ್ ಅಟ್ರಾಕ್ಟಿಂಗ್ ಪ್ಲೇಸ್ ಆಗಿದೆ. ಸೊ ಅಂಥ ವಾತಾವರಣ ಸೃಷ್ಟಿಯಾಗ್ಯದ. ನನಗೆ ಸಂತೃಪ್ತಿ ಅದ. ಒಬ್ಬ ಶಾಸಕನಾಗಿ ನನ್ನ ಜನರ ಭಾವನೆಗಳಿಗೆ ನಾನು ಹಿಂದೆ ಹೇಳ್ತಿದ್ದೆ ನಿಮಗೆ, ಕುಡಿಯುವ ನೀರಿನ ಅತಿ ಸಮಸ್ಯೆದಾಯಕ ತಾಲೂಕುಗಳು ಯಾವುದೇ ಕರ್ನಾಟಕದಾಗಿದ್ದರೆ ಅದರಲ್ಲಿ ನಮ್ಮದು ಸಹಿತ ಒಂದು. ಆದರೆ ಇವತ್ತು ಅಲ್ಲಿ ಆ ವಾತಾವರಣ ಇಲ್ಲಿ ಟ್ಯಾಂಕರ್ ಮುಕ್ತ ಮಾಡಿದ್ದೀವಿ ನಾನು ಲಾಸ್ಟ್ ಪ್ರೆಸ್ನಾಗ ಹೇಳಿದ್ದೆ ನೀವು. ಸೊ ಜನರ ಮೂಲ ಸಮಸ್ಯೆಗಳನ್ನು ಪರಿಹಾರ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಸೊ ಒಟ್ಟಾರೆ ನನ್ನ ಇಡೀ ರಾಜಕಾರಣದ ಅವಧಿಯಲ್ಲಿ ಭಾಳ ಜನ ನನಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ಈ ಏನೊಂದು ಕಳೆದ 2-3 ದಿನಗಳಿಂದ ಎಮೋಷ್ನಲ್ ಆಗಿ ನನ್ನ ಜೊತೆಗೆ ಏನು ಸಹಕರಿಸಿದ್ದಾರೆ, ನನ್ನ ಜೊತೆಗೆ ನಿಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ವರಿಗೂ ತಮ್ಮ ಮುಖಾಂತರ ಅಭಿನಂದನೆಗಳು. ಭಾರತೀಯ ಸಂಸ್ಕೃತಿ ಏನು ಹೇಳ್ಕೊಡ್ತದಂದರೆ, ಕೊನೆಗೆ ನಾವೆಲ್ಲ ಒಳ್ಳೆಯ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ತಾವು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬೇಕು. 28 ಇನ್ನೂ ಭಾಳ ದೂರ ಅದ. 1 ವರ್ಷ 9 ತಿಂಗಳದ. ಅವಾಗ ಮತ್ತೊಮ್ಮೆ ಮಾತಾಡೋಣ. ನಾನು ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೇನೆ ಆಲ್ರೆಡಿ. ನಾನು ಇನ್ಯಾವುದೇ ಭರವಸೆಗಳಿಗೆ, ಅಪೇಕ್ಷೆಗಳಿಗೆ ನಂಬುದಿಲ್ಲ ಅನ್ನೋದಕ್ಕಿಂತ ಅಪೇಕ್ಷೆ ಪಡಂಗಿಲ್ಲ. ಯಾವತ್ತು ಹೇಳ್ಬೇಕಾಯ್ತು ಹೇಳಿ, ಮುಗಿದೋದು ಅಧ್ಯಾಯ. ನಾನು ಇವತ್ತು ಕನ್ಕ್ಲೂಡಕ್ಕೆ ಬಂದೀನಿ. ಇದು ನಿಮ್ಗೆ ಹೇಳಿಬಿಟ್ಟೆ ನಾನು, ಇದು ಭಾವನಾತ್ಮಕ ರಾಜಕಾರಣ. ಇದೆಲ್ಲ ನಾನು ನಿನ್ನೆ ನನ್ನ ಜನರ ಭಾವನಾತ್ಮಕ ವಿಚಾರಧಾರೆಗಳನ್ನು ನೋಡಿ ಬಂದು ನನ್ನ ಅಗ್ರೆಸಿವ್ನೆಸ್ ನಿನ್ನೆ ಕೂಲ್ ಆಗ್ಯದ. ಯಾಕಂದ್ರೆ ನನ್ನ ಜನರ ಭಾವನೆಗಳಿಗೆ ಏನೋ ನೋವಾಗ್ಯದ ನನ್ನಿಂದ ಅನ್ನೋದನ್ನು ನಾನು ತಿಳ್ಕೊಂಡಿನಿ. ಇನ್ನಿಂಥ ಯಾವ ವಿಷಯಗಳಿಗೂ ನನಗೆ ಅವಕಾಶ ಇಲ್ಲ. ಅದ್ರ ಸಮಯ, ಸಂದರ್ಭ, ಕಾಲ ನಿರ್ಣಯ ಮಾಡ್ತದಲ್ಲ. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ. ಇದೇನು ಹೊಸದೇನಲ್ಲ ಅದು. ನಾನು ಬಹಳ ಭಾವನಾತ್ಮಕ ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿನೋ. ಇವತ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಸಮಯ, ಸಂದರ್ಭ ಇಲ್ಲ ಇಲ್ಲ ಇಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ಈ ಸಲ ಮಂತ್ರಿಮಂಡಲ ರಚನೆ ಆಗೋ ಸಂಬಂಧ ಕೇಳ್ದಲ್ಲದು. ನಿಮ್ಗೆ ನಿರಂತರ ಗೊತ್ತದ ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು. ನೀವು ಭಾಳ ಸಲ ನನಗೆ ಕೇಳಿರಿ, ನಾನು ಭಾಳ ಸಲ ಹೇಳಿನಿ ನಿಮ್ಗೆ.
ಆಮೇಲೆ ನನ್ನದೇ ಒಂದು ಪ್ರಶ್ನಾಗ ಒಬ್ರು ಕೇಳಿರಿ, ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ. ನಾನು ಹೇಳಿನ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್ ಅಂತ. ಅದೇ ಕಾಲ್ ಅದು. ಆದರೆ ನೋಡ್ರಿ, ಎಮೋಷ್ನಲಿ ವಿಷಯ ಇತ್ತದ. ಆದರೆ ನಮ್ಮ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು, ನಾನು ಹೇಳಿದಲ್ಲ ಸುದೀರ್ಘ ಹೇಳಿನಿ, ಯಾರು ಬಂದರು, ಏನೇನು ಹೇಳಿದ್ರು, ಏನೇನು ಮಾತಾಡಿದ್ರು. ಏನು ಅಧಿಕಾರ ಒಂದೇ ದೊಡ್ಡದ ಈ ಭೂಮಿ ಮೇಲೆ? ಷಡ್ಯಂತ್ರ ಈಗ ಎಲ್ಲಾನೇ ಮುಗಿದು ಹೋಗ್ಯದ. ಇದು ಪೋಸ್ಟ್ ಮಾರ್ಟಮ್ 3 ದಿನ ಆಯ್ತು, ಎಲ್ಲ ಗೊತ್ತದ ನಿಮ್ಗೆ. ನಾನು ಅಡ್ಡಗೋಡಿ ನನ್ನಂತ ಸ್ಟ್ರೇಟ್, ನಾನು ಒಂದೇ ಮಾತಾಡ್ತೀನಿ, ನನ್ನಂತ ಸ್ಟ್ರೇಟ್ ಫಾರ್ವರ್ಡ್ ರಾಜಕಾರಣನೇ ಯಾರೂ ಮಾಡಿಲ್ಲ. ಪ್ರತಿ ಸಲನೂ ಇದನ್ನೇ ಹೇಳ್ತೀರಿ, ಪ್ರತಿ ಸಲನೂ ಸೂಕ್ಷ್ಮವಾಗಿ ಹೇಳ್ತೀರಿ. ಒಂದು ಕ್ಲಾರಿಫಿಕೇಶನ್ ಕೊಡಿ ಜನರಿಗೆ. ಇದ್ರ ನೀವು ಹಿಂದೆ ಆಗದೆ ಇರತಕ್ಕಂಥ ಹಿಂದೆ ಕಾರಣ ಯಾರು ಅಂತಕ್ಕಂಥ ಮೊನ್ನೆ ಹೇಳಿನ, ಇವತ್ತು ಹೇಳಿ ಸರ್, ನಮಗೆ ಹೇಳಿ ಸರ್. ಬೆಂಗಳೂರದಾಗ ನಿಮ್ಮ ಜಾಗದಾಗಿದ್ದವ್ರೆ, ಬೆಂಗಳೂರದಾಗಿದ್ರು, ಅವ್ರ ಮುಂದೆ ಹೇಳಿ ನಾನು. ನೀವು ಇದೇ ರೀತಿ ಹೇಳ್ತೀರಿ ಅಂತ ಯತ್ನಾಳ್ ವ್ಯಂಗ್ಯ ಆಡಿದ್ರು. ಇಲ್ಲ ಬರ್ತಾರೆ ಇವರು, ಬಂದಂದ್ರೆ ಇದೇ ಹೇಳ್ತಾರೆ, ಇದೇ ತರದ್ದು ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಹಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಹಣ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಹಿರಿತನಕ್ಕೆ ಮತ್ತೆ ಒಳ್ಳೆ ಕೊಟ್ಟಿಲ್ಲ ಅಂತ ಹೇಳಿ ಆಡಿಯೋ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ ನಿಮ್ಮ ಪಕ್ಷದ್ದು. ಇಲ್ಲ, ನಿಮ್ಮ ಅಭಿಪ್ರಾಯ? ಸಚಿವ ಸಂಪುಟ ಅಂತ ಹೇಳಿದ್ರು, ಗುಂಡಾಳ ಸಚಿವ ಸಂಪುಟ ಏನು ಅಂತ ಹೇಳಿದ್ದಾರೆ. ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗೆ ನೋಡ್ಕೊಂಡು ಬಂದ್ರೆ ನಿಮಗೂ ಗೊತ್ತದ. ಒಂದು ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳು ಆದ ಬಳಿಕ ಈ ಪದಗಳ ಬಳಕೆ ಮಾಡಬಾರ್ದು. ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ, ಅವರಿಗೆ ಮಂತ್ರಿಗಳಾಗಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗಲಿಕ್ಕೆ. ಸೊ ಪಕ್ಷ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಮಾತಾಡಬಾರ್ದು ಅವರು. ನಾನು ಬಸವನಗೌಡರಿಗೆ ಇದೇ ಮಾತಾಡೇನೆ ಇಲ್ಲಿಗೆ ಮುಟ್ಟ್ಯಾರ ಅವರು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸುವರಿ. ನೀವು ಒಂದು ಪಕ್ಷದಾಗಿದ್ದರೆ ನಿಮಗೆ ಆ ಪಕ್ಷ ಹೊರಗೆ ಹೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನು ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನು ಇನ್ನರ ಬದಲಾವಣೆ ಆಗ್ರಿ. ನಿಮ್ಮ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರ ಅವರು, ಸ್ಮೂತಾಗಿ ಸೈಲೆಂಟಾಗಿ ರಾಜಕಾರಣ ಮಾಡಂತೇಳಿ. ಸೊ ಇನ್ನೂ ಅದೇ ಹಾದಾಗ ಹೊಂಟ್ರಿ ನೀವು. ಆಮೇಲೆ ನಾನು ಕೇಳಿದ್ರೆ ನೀವು ವಿನಾಯಕ ಒಂದು ಪ್ರಶ್ನೆ, ಅವರು ಬಸವನಗೌಡ್ರು ಈ ರೀತಿ ಮಾಡಿದ್ರಂತೆ. ಬಸವನಗೌಡ್ರು ಏನು ಮಾತಾಡ್ತಾರೆ ಅನ್ನೋದು ಭಾಳ ಮಹತ್ವ ಬರೋಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನು ಹೇಳ್ತದೆ, ನನ್ನ ಜನ ಏನು ಹೇಳ್ತಾರೆ, ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ಐ ಡೋಂಟ್ ಕೇರ್ ಎನಿಬಡಿ. ಇಂಥ 10 ಬಸವನಗೌಡ್ರಿಗೆ ನೋಡ್ತೀನಿ ನಾನು, ಏನು ಆಗಬೇಕೇ ಅದು. ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನಿದೆಯೋ ಅನ್ನೋ ಜನರಿಗೆ ಗೊತ್ತದಲ್ಲ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದಾಗ ಅಧಿಕಾರಕ್ಕೆ ಬಂದವರಿದ್ದ ನಾವು. ಅದಕ್ಕಾಗಿ ನಿಮ್ಮಂಥವ್ರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೇನಿಲ್ಲ. ನೀವೇನು ಅವ್ರ ವಿಚಾರ ಇಟ್ಕೊಂಡು ಕೇಳಿದ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗೆ ಪಕ್ಷನೇ ಇಷ್ಟ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ಆದ್ರೆ ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡೋಂಗಿಲ್ಲ. ಕೊನೆಗೆ ನಮ್ಮ ಪಕ್ಷದ ಹಿರಿಯರು ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ, ನನಗೆ ನೀವು ನಮ್ಮ ಜೊತೆಗಿರಲಿ ಅಂತೇಳಿ. ಎಸ್, ಐ ಅಗ್ರೀಡ್. ಕಾಂಗ್ರೆಸ್ ರಕ್ತನೋ ಇಲ್ಲ ಯಾವ್ದು ಬಳಕೆ ರಕ್ತ ಯಾರ್ದು? ಈ ಗಟಾರ ರಕ್ತ ಇರೋದು ಯಾರ್ದು? ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತನೋ ಅಥವಾ ಯಾವ್ದು ಗಟಾರ ರಕ್ತನೋ ಗೊತ್ತಿಲ್ಲ. ಯಾರಿಗೆ? ಅವ್ರದ? ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ ನಾನು. ಆದ್ರೆ ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕರುಗಳ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಗಮನಿಸಿರ್ಬೋದು. ನಾನು ಏನು ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದೆ. ಹೌದು, ಅದು ಇವತ್ತಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಆದರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ, ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ಕೆ ಸಾಧ್ಯ ಅದಾನೆ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ಇವನಿಗೆ ಕೊಡೋಗೆ? ಇಟ್ ಈಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳ್ರಿ ನೀವು ನೋಡೋಣ. ಅಧಿಕಾರಕ್ಕೆ ಏನು ಬೇಕೆಲ್ಲ ಜನತಾದಳಕ್ಕೆ ಹೋಗೋದು,
ಪಾಳೆ ಮಾತು ಬರೋದು, ಮಾತು ಹೋಗೋದು. ನಾ ಹೆಂಗೇನು ಮಾಡಿಲ್ಲ. ಎಮೋಷ್ನಲಿ ಆ ಕ್ಷಣಕ್ಕಾಗಿ ಅದು ನಾನು ರೆಕ್ಟಿಫೈ ಮಾಡ್ಕೊಂಡಿನಿ. ನನ್ನ ಪಕ್ಷದವರು ಆ್ಯಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ ಬಳಿಕ ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದು. ಹೌದು, ಒಂದು ಮಂತ್ರಿ ಮಾಡಲಿಕ್ಕಿಲ್ಲ ಅವರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟ ಆಯ್ತಿದ್ದು. ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವರು ನಮ್ಮವರು. ನಾನು ಅದಕ್ಕೆ ಏನು ಹೇಳಿಬಿಟ್ಟು ಇಂಥವು ಯಾವುವು ಅಪೇಕ್ಷೆ ಪಡೋಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನು ಎಂದೂ ನಿರೀಕ್ಷೆ ಮಾಡೋಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ ಅದು ಇಂಡಿ ದುರ್ದೈವ ಅನ್ನಿಸ್ತದೆ ನನಗೆ. ನನಗಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯದ. ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಅದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದು ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದನ್ನು ಮತ್ತು ಅನಿವಾರ್ಯ ಅದು. ಇನ್ನೇನರ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನು ಡಿಲಿಮಿಟೇಷನ್ ಆಗೋದು ಅದು ಅವಾಗ ಏನರ ಹೆಸರು ಚೇಂಜ್ ಮಾಡಿದ್ರೆ ಏನರ ಆಗೋದು. ಹೊಸ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಸಂದರ್ಭ ಭಾಳ ಸಲ ಹೇಳೀನಿ. ನಿಮಗೆ ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವಿ ಆಗಬೇಕು. ಭೌಗೋಳಿಕವಾಗಿ ಇವತ್ತಿಗೂ ದೊಡ್ಡ ಜಿಲ್ಲೆಯಾಗಿ ಉಳಿದ್ಬಿಟ್ಟದು. ಅವಾಗ ಏನು ಜಿಲ್ಲೆಗಳು ಹೊಡೆದ್ರು JH ಪಟೇಲ್ರ ಕಾಲಾವಧಿ ಒಳಗೆ ಅವಾಗೇ ಆಗ್ಬೇಕಾಯ್ತು. ಇವತ್ತು ಅವದೇ ಹೊಡೆದಿಲ್ಲ. ಆದರೆ ನಮ್ಮ ಡಿಮಾಂಡ್ ಅದ. ನಾನು ಭಾಳ ಸಲ ಹೇಳೀನಿ, ಇವತ್ತೇ ಆಗಲಿ ಅಂತಿಲ್ಲ. ನೀವು ಎಂದಾದರೂ ಹೊಸ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದರೆ ನಮ್ಮನ್ನು ಪರಿಗಣಿಸ್ರಿ. ಬರೀ ನಮ್ಮದೊಂದೇ ಇಲ್ಲ, ಇಂಥ ಭಾಳ ಅದಾವ. ಮಧುಗಿರಿ ಅದ, ತುಮಕೂರದಾಗ, ಬೆಳಗಾವದಾಗ ಅತನಿ ಅದ, ಚಿಕ್ಕೋಡಿ ಅದ, ಬೈಲಹೊಂಗಲ್ ಅದ, ಬೇರೆ ಬೇರೆಯವ್ರು ಭಾಳ ಬೇಡಿಕೆ ಅದಾವ. ನಿಮ್ಮ ಅವಧಿಯಲ್ಲಿ ಮಾಡ್ತೀರಾ? ನಾನು ಹೇಳ್ದಲ್ಲ, ಕರ್ನಾಟಕ ಸರ್ಕಾರ ನಾನು ಮಾಡ್ಬೇಕಂತ ಪ್ರಯತ್ನ ಮಾಡ್ಲಾಗತ್ತೀನಿ. ಮಾಡ್ತಿರೋದು ನನ್ನ ಕೈಯಾಗದ ನಿರ್ಣಯ. ಸರ್, ತಾವೇ ಇಂಡಿ ಜಿಲ್ಲೆ ಮಾಡದೇ ಇದ್ದನ್ನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ನೀವು ವೇದಿಕೆ ಮೇಲೆ ನಾನು ಹಂಗಾರ ಪ್ರೆಷರ್ ಇಡಬೇಕಂತ ಮೇಂಟೈನ್ ಮಾಡಿ ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟಿದ್ರೆ ಇನ್ನೂ ಒಂದಿತ್ತು ಬರ್ತಾ ಇತ್ತು. ಯಾರಿಗೆ ಇಂಡಿ ಜಿಲ್ಲೆ ಮಾಡೋದಲ್ಲ ಹಂಗಣ್ಣ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದು ಯಾರು? ಇವತ್ತಿನ ಸನ್ನಿವೇಶ ಅದು ಇರಲಿಲ್ಲ. ಆ ಸನ್ನಿವೇಶ ಬಂದಾಗ ನೋಡೋಣ. ಅದನ್ನು ಮೊನ್ನೆ 3ನೇ ತಾರೀಕಿಂದ ಆ ಸನ್ನಿವೇಶ ಇರಲಿಲ್ಲ. ಅದು ನಾನೇ ನಿಮಗೆ ಹೇಳಿದ್ದೆಲ್ಲ ಹಿಂದಕ್ಕೆ. ಒಂದು ವೇಳೆ ಅವರ ಡಿಸಿಷನ್ ತೊಗೊಳಿಲ್ಲ ಅಂದ್ರೆ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದ್ದೆ. ಆ ಆ್ಯಂಗಲ್ದಾಗ ಬಂದೆ ಎಮೋಷ್ನಲಿ. ಬಟ್ ಇವತ್ತು ಅದರದ ಸಮಸ್ಯೆ ಪರಿಹಾರ ಆಗ್ಯದ ಎಲ್ಲ. ಯಾಕಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಅಲ್ಟಿಮೇಟ್ ಜನ ನಿನ್ನೆ ಅಲ್ಲಿ ನೀವು ಇಂಡಿಯಾ IBಗೆ ಬಂದಿದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ತಿತ್ತು ಅಲ್ಲಿ ಪರಿಸ್ಥಿತಿ, ಅವರ ಅಲ್ಲಿ ಆ ಇಡೀ ಘಟನೆಗಳನ್ನು ಗಮನಿಸಿದ್ರೆ ಅದೆಲ್ಲ ನೋಡಿ ನಾ ಮತ್ತೆ ಬೇರೆ ಏನಾರು ಮಾಡ್ಲಿಕ್ಕೆ ಸಾಧ್ಯನೇ? ನನ್ನನ್ನು ಇಷ್ಟಿದ್ದವ್ರು ಎತ್ತರಕ್ಕೆ ತಂದಾರ ಅವರು. ಅವ್ರ ಮಾತುಗಳು ಕೇಳಿಲ್ಲ ಅಂದ್ರೆ ಏನಾಗ್ತದೆ? ಪ್ರಜಾಪ್ರಭುತ್ವದಾಗ ನಿಮ್ಗೆ ಹೇಳ್ಬೇಕು, ಜನರ ನಿರ್ಣಯವನ್ನು ಪಾಲಿಸಬೇಕಾದದ್ದು ಪ್ರಜಾಪ್ರಭುತ್ವವಾದಿಗಳ ಧರ್ಮ ಮತ್ತು ಕರ್ತವ್ಯ. ಯಾರು ಜನಸಮೂಹದ ಭಾವನೆಗಳನ್ನು ಸ್ಪಂದಿಸೋದಿಲ್ಲ ಅವರು ಸಾರ್ವಜನಿಕ ಬದುಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಗೌರವಿಸಬೇಕಾಗ್ತದೆ. ಉದ್ದೇಶ ಹೇಳಿದ್ರಿ, ಆಮೇಲೆ ನಿರ್ಧಾರದಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಹೇಳಿದ್ರಿ. ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣ ನಾನು ಹೇಳ್ತೇನೆ, ಸುರ್ಜೇವಾಲಾ ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದ್ದಾರೆ. ಏನು ಸರ್ಕಮ್ಟನ್ಸ್ ಆಯಿತು ಅನ್ನೋದನ್ನು ನನಗದು ಸಮಾಧಾನ ಆಗಿದೆ. ಅದನ್ನು ಸಮಯ ಸಂದರ್ಭ ಅದು ನಮ್ಮ ಸಮಯ ಸಂದರ್ಭ ಬರಲಿ. ಕೈ ತಪ್ಪಲ ಕಾರಣ ಏನು? ಅದೀಗ ಪ್ರತಿಯೊಂದಕ್ಕೂ ನೀವು ಲಾಸ್ಟ್ ಟೈಮ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರೆ ಯಾವ ಮಾನದಂಡಗಳಿದ್ದಾವೆ, ಸಚಿವ ಸ್ಥಾನನ ಯಾವ ಮಾನದಂಡಗಳ ರಚನೆ ಮಾಡಿದ್ದೀರಿ ನೀವು ಸಂಪುಟ? ಅವರು ನನಗೆ ನಿಮ್ಗೆ ಆ ಮಾನದಂಡಗಳು ನೀವು ಫಿಟ್ ಆಗಿಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಕೈ ಬಿಟ್ರ, ಅಥವಾ ಯಾರಾದ್ರೂ ಲಾಬಿ ಮಾಡಿ ಕೈ ಬಿಡಿಸಿದ್ರ? ಕಾರಣ ನಿಮಗೆ ನಾನು ಏನು ಹೇಳ್ಬೇಕಾಗಲ್ಲ, ಅವೆಲ್ಲ ಮಾಹಿತಿ ನಿಮ್ಗೆ ಅದಾವ. ನನ್ನಿಂದ ಏನ ನೀವು ನಿರೀಕ್ಷೆ ಮಾಡ್ತೀರಿ ಈ ಜಿಲ್ಲೆಯ ಜನರಿಗೆ ಮತ್ತು ನಿಮಗೂ ಅದ್ರ ಸಂಪೂರ್ಣ ಮಾಹಿತಿ ಇದೆ, ಏನೇನಾಯಿತು ಏನೇನಾಗಿಲ್ಲ ಅನ್ನೋದು. ಅದಕ್ಕೆ ನಾನು ಹೇಳಕ್ಕೆ ಹೋಗಂಗಿಲ್ಲ. ನಾನು ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತಲ್ಲ, ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇನ್ನೊಬ್ಬರು ಶಾಸಕರು ಅವಕಾಶದಿಂದ ವಂಚಿತರಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ.
ಯಾರು? ನಮಗೆ ಈ ಜಿಲ್ಲೆಯೊಳಗೆ 3 ಮಂದಿ ಉಳಿದವರೇ ನಾವು ನಮ್ಮನ್ನು ತುಳಿತಾ ಇದ್ದಾರೆ. ಹಿಂದಕ್ಕೆ ಮನುಗುಳಿ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಸಾಸ್ನೂರ್ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಉಸ್ತಾದ್ ಅವ್ರ ಫ್ಯಾಮಿಲಿ ತುಳಿದಿದ್ದಾರೆ. ಈಗ ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಆರೋಪ ಮಾಡಿರೋದು. ಈಗ ನಾಡಗೌಡರ ಪರಿಸ್ಥಿತಿಗೂ ನಾಡಗೌಡರ ಹಿಂದಿನ ಕಾರಣಕ್ಕೂ ನಿಮ್ಮ ಕಾರಣಕ್ಕೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ? ನಿಮಗೆಲ್ಲ ಮಾಹಿತಿ ಅದ. ನಾನು ನಮ್ಮ ನಾಯಕರುಗಳಿಗೆ ಒಂದು ಮಾತು ಕೊಟ್ಟೇನೆ. ಅವರು ನನಗೆ ಇಲ್ಲಿಗೆ ಬರುವುದಾಗೂ ಸಹಿತ ಬಿ ಕೂಲ್, ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಯು ಮಸ್ಟ್ ಕೆಲವು ವಿಚಾರಗಳನ್ನು ಸೂಕ್ಷ್ಮವಾಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಐ ಆಮ್ ವೆರಿ ಮಚ್ ಅಗ್ರೆಸಿವ್ ಪರ್ಸನ್, ಯು ನೋ ಆಲ್ ದಟ್, ಬಟ್ ಟುಡೇ ಸಿನಾರೋ ಐ ವಿಲ್ ರೆಸ್ಪೆಕ್ಟ್ ಮೈ ಲೀಡರ್ಸ್ ವರ್ಡ್ಸ್. ಸೊ ಅವ್ರಿಗೆ ಗೌರವ ಕೊಡಬೇಕಾಗ್ತದೆ. ನನ್ನ ಭಾವನೆಗಳು ಇಲ್ಲಿ ಬಹಳ ಅದಾವ, ಆದ್ರೆ ಅದನ್ನು ಇಲ್ಲಿ ತರೋ ಪರಿಸ್ಥಿತಿ ಒಳಗೆ ಇವತ್ತಿಲ್ಲ. ಅಷ್ಟು ಇಟ್ ವಿಲ್ ಒನ್ ಡೇ ಇಟ್ ವಿಲ್ ಕಮ್. ಅಲ್ಲ, ಈಗ ನಾನು ಅದಕ್ಕೆ ಹೇಳ್ತೇನೆ. ಅವಾಗ ಸ್ಫೋಟ ಆಗುತ್ತೆ, ಮತ್ತೆ ಹಂಗೆ ಆಗುತ್ತೆ, ಅವಾಗ ಸ್ಫೋಟ ಆಗುತ್ತೆ, ಮತ್ತೆ ಪ್ರಜಾಪ್ರಭುತ್ವದೊಳಗೆ ಸ್ಪೋರ್ಟ್ ಭಾಳ ಸಂದರ್ಭದಾಗ ಕೋವಿಡ್ 2019 ನೆನಪಿಸ್ಕೊಂಡು ಬಿಡ್ರಿ ನೀವು. ಡೋಂಟ್ ಡೂ ದಟ್. ಐ ಹ್ಯಾವ್ ಡನ್ ಇಟ್ ಎವ್ರಿ ಟೈಮ್ ಇನ್ ಎವ್ರಿ. ಬಟ್ ಇವತ್ತು ನಾನು ಒಂದು ಅತ್ಯಂತ ವಿಚಿತ್ರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ. ನನಗೆ ಸಂವೇದನಾಶೀಲ ಇದೆ, ನಾನು ಶಾಂತಿಯುತವಾಗಿ ಏನು ಮಾಡೀನಿ. ನನಗೆ ಬೇರೆ ವಿಚಾರಗಳನ್ನು ಬೇರೆ ಸಂದರ್ಭ ಬಂದಾಗ ನೋಡೋಣ. ಇವತ್ತು ಇದು ಏನಿತ್ತು, ಒಂದು ಅವಕಾಶ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಕಾರಣಗಳು ಅನ್ನೋದು ನಮ್ಮ ಲೀಡರ್ಸ್ ನನಗೆ ವಿವರಣೆ ಕೊಟ್ಟಿದ್ದಾರೆ. ಅವರು ಕ್ವೈಟ್ ಆ್ಯಂಡ್ ಕಾಮ್ ಆಗಿರೋ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಮತ್ತೇನೇನು ಹೇಳಿದ್ರು ನಾನು ಅದನ್ನು ನನ್ನ ತಲೆಗಿಂದ ತೆಗೆದುಬಿಟ್ಟಿನಿ. ಮತ್ತೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಏನಾದ್ರು ಹೇಳ್ದಲ್ಲ, ದೇರ್ ಇಸ್ ನೋ ಎನಿ ಡಿಮಾಂಡ್. ಸರ್, ಈಗ ಡಿ ಕೆ ಶಿವಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಯಾರ ರಾಜೀನಾಮೆ ಕೊಡ್ತಿದ್ರು ಒಂದೇ ಕ್ಷಣದಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಅವ್ರು ಹೇಳೋ ಉದ್ದೇಶ ಏನಿತ್ತು ಅಂದರೆ, ಅವ್ರು ಹೇಳೋದ್ರಲ್ಲಿ 2 ಉದ್ದೇಶ ಇತ್ತು. ಇನ್ನು ನನ್ನ ಜೊತೆಗೆ ಅವ್ರು ಮಾತಾಡೋದನ್ನು ಗಮನಿಸಿದೆ ನಾನು. ನನಗೂ ಸಹಿತ ಕೆಲವು ಸಂದರ್ಭದೊಳಗೆ ಧರ್ಮಸಿಂಗ್ ಸಾಹೇಬರ ಮಂತ್ರಿಮಂಡಲದ ತಗೊಳ್ಳಿಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಒಂದು ತಗೊಳ್ಳೋದಾಗಲಿಲ್ಲ. ನನಗೂ ಬೇರೆ ಬೇರೆ ಸಂದರ್ಭದಾಗ ಅನೇಕ ಅವಕಾಶಗಳನ್ನು ವಂಚಿತರಾಗಿದ್ದೀನಿ. ಆದರೂ ನಾನು ಕೊನೆಗೆ ಸಮಾಧಾನದಿಂದ ನಾನು ಸೊ ನೀವು ಆ ರೀತಿ ನಿಮಗೆ ನೋವಾಗಿದೆ, ನಮ್ಗೆ ಅರ್ಥ ಆಗ್ತದೆ. ಬಟ್ ನೀವೆಲ್ಲರೂ ಸಮಾಧಾನದ ಇರಲಿ ಅಂತ ಹೇಳಿದ್ರೆ, ಅದಕ್ಕೆ ಅವ್ರದ್ದೇನು ಅಂದರೆ, ಒಬ್ಬ ಪಕ್ಷದ ಇವತ್ತು ಸರ್ಕಾರ ಅದ, ನೀವೆಲ್ಲರೂ ಈ ರೀತಿ ಮಾಡೋದ್ರಿಂದ ತಪ್ಪು ಇದು ಆಗ್ತದೆ ಅಂತ ಅವ್ರೊಂದು ಭಾವನೆ ಅದ ಹೇಳಿದ್ರೆ. ಮತ್ತು ಅವ್ರದ್ದೊಂದು ವೇ ಆಫ್ ಟಾಕಿಂಗ್ ಸ್ಟೈಲು ಬೇರೆ ಅದ, ನಿಮಗೂ ಗೊತ್ತು. ಆ ರೀತಿ ಮಾಡಿರಿ ಸರ್. 2028ಕ್ಕೆ ಚುನಾವಣೆ ಇತ್ತು. ಬೇರೆ ಈಗ ಯಾರು ನಿಮ್ಮ ಜೊತೆ ರಣತಂತ್ರ ಮುಗಿಸಿದಾರೆ ಅವರಿಗೆ ಎಫೆಕ್ಟ್ ಆಗುತ್ತೆ? ಯಾರಿಗೆ? ನಾನು ನಿಮ್ಮೊಂದು ವರ್ಷ ಎಷ್ಟು ದಿವಸದೇನೆ 19 ತಿಂಗಳು ಇರ್ಬೋದು ನನ್ನ. ಆ 1 ತಿಂಗಳೇನು ಇರ್ತವಲ್ಲ, ಆ ಹೇಳಾಗ ನಾನು ಎಫೆಕ್ಟ್ ಆಗುತ್ತಾ ನಿಮ್ಮ ಹೆಸರು ಹೇಳಿ. ಚುನಾವಣೆ ನೋಟಿಫಿಕೇಶನ್ ಏನಾಗ್ತದಲ್ಲ, ಆ ಸಂದರ್ಭದಾಗ ಐ ವಿಲ್ ಕಮ್ ಬ್ಯಾಕ್. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆರೋಪ ಮಾಡಿದ ತಕ್ಷಣ, ಈ ಸತ್ಯ ವಾರ್ಷಿಕ ಅಂತ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕಾರ್ಯಕರ್ತರ ಗೊಂದಲ ಇದೆ ಸರ್. ನಿಮ್ಮ ವಿರುದ್ಧ, ನಿಮ್ಮ ಬೆಂಬಲಿಗರು ಅವ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಬಟ್ ಎಂಬಿ ಪಟ್ಟಣದಲ್ಲಿ ಸಚಿವ ಸ್ಥಾನ ಸಿಗುವಾಗ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರ ಅಂತ ಅವ್ರ ಬೆಂಬಲಿಗರು ಕೇಳ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸಚಿವ ಸ್ಥಾನ ಎಂಬಿ ಪಟ್ಟಣದಲ್ಲಿ ಸಿಕ್ಕಿರಲ್ಲ. ಸೋಷಿಯಲ್ ಮೀಡಿಯಾದ ಪ್ರಶ್ನೆಗಳು ಉತ್ತರಿಸಂಗಿಲ್ಲ. ಕಾರ್ಯಕರ್ತರ ಅಭಿಪ್ರಾಯ ಸರ್. ನೀವು ಅವ್ರು ಯಾರು ಮಾಡ್ಯಾರ ಅವ್ರಿಗೆ ಕೇಳೋದು. ನಿಮ್ಮ ಕಾರ್ಯಕರ್ತರು ಮಾಡ್ತಾರೆ ಅವ್ರಿಗೆ ಕೇಳ್ರಿ, ಯಾರು ಮಾಡ್ಯಾರ ಅವ್ರಿಗೆ ಕೇಳ್ರಿ ಅಂತ. ಸರ್, RD ತಿಮ್ಮಾಪುರ ಅವರು ನಂಜನ್ ಮಟ್ಟ ಅವರು ಆಡಿಯೋ ಇದಾಗಿದೆ 70% 80% ಅಂತ. ಹಂಗೇನು ನಿಮಗೂ ಏನಿತ್ತ ಮಾನದಂಡ ಏನಾದ್ರು? ಅಂಥವು ಯಾವಿಲ್ಲ. ನಮ್ಮ ಸರ್ಕಾರದೊಳಗೆ ಇವೆಲ್ಲ ಊಹಾಪೋಹಗಳು ಅಂಥವು ಯಾವೂ ಇಲ್ಲ. ಭಾಳ ಕ್ಲೀನಾಗಿ ನಮ್ಮವರು ಡಿಸಿಷನ್ ಮಾಡಿದ್ದಾರೆ. ಕೆಲವು ಅಸಮಾಧಾನ, ಅಸಂತುಷ್ಟತೆ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಅಷ್ಟು ಭಾಳ ನಾಡಗೌಡ ಅವರಿಗೆ ನಿಮಗೆ ಕಾಂಪಿಟೇಷನ್ ಇದೆ ಅನ್ನೋದು ಹೇಳ್ಕೊಂಡಿದ್ದೀವಿ. ಇಬ್ಬರಿಗೂ ಸಿಗಲಿಲ್ಲ ಸರ್. ಅಂಥದ್ದು ಏನು ನಮ್ಮ ಜಿಲ್ಲೆಗೆ ಅಂಥದ್ದೇನು ಅಷ್ಟು ಪವರ್ಫುಲ್ ಆಗಿ ಏನು ಇಲ್ಲ, ಲೂಸ್ನೆಸ್ ಏನಿದೆ ಸರ್ ನಿಮ್ಮ ರಾಜಕಾರಣ? ಯಾರು ಯಾಕೆ ಕಡೆಗಣಿಸಿದ್ರು? ನಾನು ಮಾತಾಡಿನೂ, ನಾಡಗೌಡರು ಮಾತಾಡಿದಾರೆ. ಮತ್ತೊಮ್ಮೆ ಯಾಕೆ ಮಾತಾಡಬೇಕು? ನಾನು ಮಾತಾಡಿದ್ದೆ, ನಾಡಗೌಡರು ಮಾತಾಡಿದಾರೆ. ನಿಮ್ಮಿಂದ ನಿರೀಕ್ಷೆ ಮಂಡಳಿಗೆ ನಾವು ನಾನು ನಿಮ್ಗೆ ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಹೋದ ಸಲ ಸರ್ಕಾರ ರಚನೆ ಆದಾಕರೆ ನಿಗಮ ಮಂಡಳಿ ಆಗಂಗಿಲ್ಲ ಅಂತೇಳಿ. ನಾನು ಮುಂದಿನ ದಿನಮಾನದಾಗೂ ಅದ್ರ ಬಗ್ಗೆ ಅಪೇಕ್ಷೆ. ಐ ಆಮ್ ವೆರಿ ಮಚ್ ಕ್ಲಾರಿಟಿ. ಅದು ಒಂದು ಸರ್, ಜಿಲ್ಲೆಗೆ ಕಾರ್ಯಕರ್ತರಿಗೆ ಸರಿ ಅಧಿಕಾರ ಸಿಗ್ತಾ ಇಲ್ಲ, ನೀವು ಯಾರು MLAಗಳು ಕೊಡಿಸ್ತಾ ಇಲ್ಲ ಒಗ್ಗಟ್ಟಾಗಿ ಅನ್ನೋದು ಕಾರ್ಯಕರ್ತರೆಲ್ಲ ದೊಡ್ಡ ಅಸಮಾಧಾನ ಇದೆ. ಇಲ್ಲ, ನಾನು ಇಲ್ಲ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಗೆ, ಆಳುವ ಪಕ್ಷ ಶಾಸಕರಿಗೆ ಪ್ರತಿ ಕಾರ್ಯಕರ್ತ 3 ಹೆಸರು ತಗೊಂಡಿದ್ರು.
ಕಡೆಗೆ ಎರಡೆರಡು ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇಗನೆ ಮಾಡಬೇಕು ಅದು ಒಂದು. ಬಟ್ ನಾನು ನನ್ನ ಕಾರ್ಯಕರ್ತರಿಗೆ ಮಾಡೀನಿ. ನಮ್ಮಲ್ಲಿ ಒಂದು ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ನನ್ನ ಕ್ಷೇತ್ರದ ಒಬ್ಬ ಹಿರಿಯ ಕಾರ್ಯಕರ್ತರಿಗೆ ಮಾಡಿದ್ದೀನಿ. ನನ್ನಲ್ಲಿ ಅಕೊಮಡೇಷನ್ ಮಾಡಿದ್ದೀನಿ, ಬೇರೆ ಬೇರೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ದಾಗ ಮಾಡಿದ್ದೀನಿ, ನಾಮಿನೇಷನ್ದಾಗ ಮಾಡಿದ್ದೀನೋ. ನಮ್ಮಲ್ಲಿ ಕಾರ್ಯಕರ್ತರು ಯಾರೇ ಅಸಮಾಧಾನ ಅಂತ ನೀವು ಬಂದು ನನಗೆ ಹೇಳಿದ್ರಿ ಅಂದರೆ ನೀವು ಈ ಪ್ರಶ್ನೆ ನಾನು ಕೇಳ್ಬೋದು. ಬಟ್ ಜಿಲ್ಲೆಯವರು ಸರ್, ಜಿಲ್ಲೆ ಕಾರ್ಯಕರ್ತರಿಗೆ ಒಗ್ಗಟ್ಟಾಗಿ ಜಿಲ್ಲೆ ಯಾರು ಲೀಡ್ ಮಾಡ್ತಾರಲ್ಲ ನೀವು ಅವ್ರಿಗೆ ಈ ಪ್ರಶ್ನೆಗಳನ್ನ ಕೇಳೋದು. ಬಿಜೆಪಿ ಅವರಿಗೆ ಹೇಳ್ತಾ ಇದ್ರಿ ಮನೆ ಒಂದು 3 ಬಾಗಿಲು 4 ಬಾಗಿಲು ಅಂತ ಹೇಳಿ. ವಿಜಯಪುರ ಜಿಲ್ಲೆಯ ಶಾಸಕರ ಎಲ್ಲಾ ಹೇಳಿಕೆಗಳು ಕಾಂಗ್ರೆಸ್ನಲ್ಲೂ ಬಾಗಿಲು ಬಂದಿದೆಯಾ? ಇದು ಆಂತರಿಕ ಪ್ರಜಾಪ್ರಭುತ್ವ. ಇದು ಕಾಂಗ್ರೆಸ್ ಬಹಳ ವರ್ಷಗಳಿಂದ ಇರ್ತಕ್ಕಂಥವ್ರು ನಾವೆಲ್ಲ, ಯು ಆರ್ ಆಲ್ ಸೀನಿಯರ್ಸ್. ಅನೇಕ ವಿಚಾರಗಳನ್ನು, ಬೇರೆ ಬೇರೆ ವಿಷಯಗಳನ್ನು ಬಾಕಲು 1, 2, 3, 4 ಅನ್ನೋದಿಲ್ಲ, ಬಾಕಲು ಒಂದೇ ಅದ. ಅದು ಅಭಿಪ್ರಾಯ ಭೇದಗಳು, ವಿಚಾರಗಳು ಬೇರೆ ಬೇರೆ ಅದಾವೆ. ಬಾಕಲು 4 ಇಲ್ಲ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಾಕಲು ಒಂದೇ ಅದ, ಮನಿನೂ ಒಂದೇ ಅದ. ಅದ್ರ ಒಳಗಿರೋರಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ಬೇರೆ ಬೇರೆ ಅದಾವೆ. ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಸರ್ 28ಗೆ? ಅದು ಅವತ್ತು ನೀವು ಏನಾರ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದ? ಲೆಟ್ ಅಸ್ ಸಿ, ಪೀಪಲ್ ವಿಲ್ ಥಿಂಕ್. ಹೇಳ್ಬಿಡಿ ಸರ್, ಎಫೆಕ್ಟ್ ಆಗ್ತದೆ. ನಾನು ಜ್ಯೋತಿಷ್ ಹೇಳ್ಕೊತೀನ ಇಲ್ಲಿ, ಜನ ಹೇಳ್ತಾರೆ ಅವತ್ತಿನ ದಿನ. ಓಕೆ, ಥ್ಯಾಂಕ್ ಯು. ನಾನು ಜೀವನದಾಗ ಎಲ್ಲ ಪ್ರಶ್ನೆಗಳನ್ನು ಮುಗಿಸಿ ಎದ್ದು ಹೋಗಿ ನನ್ನ ಪತ್ರಿಕಾಗೋಷ್ಠಿ. ಭಾಳ ಜನ ಏನು ಮಾಡ್ತಾರೆ, ತಮಗೆ ಬೇಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತಾರೆ, ತಮಗೆ ಬೇಡದನ್ನು ಕಿವಿಗುಡದೆ ಎದ್ದು ಹೋಗ್ತಾರೆ. ಆದರೆ ವಿ ಆರ್ ವೆರಿ ಡಿಫ್ರೆಂಟ್ ಇನ್ ಆಲ್ಮೋಸ್ಟ್ ಆಲ್ ಇಶ್ಯೂಸ್. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು, ನಿಮ್ಮ ಎಲ್ಲ ವಿಚಾರಗಳನ್ನು ನಾನು ಬಹಳ ನನಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ನಿಮ್ಮ ಮುಂದೆ ವಿವರಣೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ ಈ ಸ್ಥಾನಕ್ಕೆ ನಿಮ್ದು ಯಾವ ಫೇಲ್ ಆಯಿತು? ನಾನು ಎಲ್ಲ ಹೇಳಿದ ಬಳಕ ಮತ್ತೆ ಇದಕ್ಕೆ ಪ್ರಯತ್ನ ಸಾಕಷ್ಟು ಗೆಲ್ಲಿ ಹೋಗಿದ್ರಿ, ಮುಗೀತ ಚಾಪ್ಟರ್ ಕ್ಲೋಸ್ ಆಗೋಕೆ ಏನು ಮಾಡೋರು? ಈಗ 28 ತನಕ ಇಂಥವು ಯಾವ ವಿಷಯ ಅದಾವನಿಗೆ ಮುಗಿದು ಅಧ್ಯಾಯ ಇಷ್ಟೇ. ನಾವೇನು ಅಪೇಕ್ಷೆ ಪಡೋದು, ಯಾರಿಗೆ ಅವಕಾಶ ಸಿಕ್ಕದ ನೀವು ಒಳ್ಳೆ ಕೆಲಸ ಮಾಡಿರಿ. ಸರ್, ಈಗ ಇದು ನೀವು ಸಚಿವ ಸ್ಥಾನ ಸಿಗದೇ ಇದ್ದುದಕ್ಕಾಗಿ ಎಂ.ಬಿ. ಪಾಟೀಲ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಒಂದ್ ವೇಳೆ ಸಚಿವ ಸ್ಥಾನ ಸಿಕ್ಕಿದ್ರೆ ಇವರು ಎಂ.ಬಿ. ಪಾಟೀಲ್ ಅವರೇ ಕಾರಣ ಅಂತೇಳಿ ಮತ್ತೊಬ್ಬರ ಹೆಸರು ತಗೋತಿದ್ರ ಅನ್ನುವಂಥದ್ದು ದಯಾಸಾಗರ್ ಅವರು ಅವಕ್ಕೆಲ್ಲ ನಾವು ಉತ್ತರ ಭೀಮಾ ನದಿ ತುಂಬಿ ಹರಿತಾ ಇದೆ. ಭೀಮಾ ನದಿ ಒಳಗೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ನೀರು ಇವತ್ತು ನದಿ ಒಳಗದ. ಜುಲೈ 24ನೇ ತಾರೀಕಿಂದ ನೀರಿಲ್ಲ. ನಾನೇ ಒಂದು ಟಾಸ್ಕ್ ಫೋರ್ಸ್ ಸಭೆ ಮಾಡಿದೆ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡು. ಸೊ ಭೀಮಾ ಇವತ್ತು ಭಾಳ ದೊಡ್ಡ ಪ್ರಮಾಣದ ನದಿ ಹರಿತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆಮೇಲೆ ನಿಮ್ಮ ಇನ್ನೊಂದು ಹೇಳ್ತೀನಿ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲಿಯೂ ಆಗಿಲ್ಲ ನಮ್ಮ ಕಡೆ. ಆಮೇಲೆ ಇವತ್ತು ಕೃಷ್ಣಾದಿಂದ ಮುಖಾಂತರ ಸಹಿತ ನೀರು ಹರಿಸ್ತಾ ಇದ್ದೀವಿ ಕೆರೆಗಳಿಗೆ, ಕುಡಿಯೋ ನೀರಿನ ಸಮಸ್ಯೆ ಎಲ್ಲಿ ಇಲ್ಲ. ಅಲ್ಲ, ಬರ ಅಂತರೂ ಇದೆ. ಮಳೆ ಸರಾಸರಿ ಎಷ್ಟು ಪ್ರಮಾಣದಾಗ ಆಗಬೇಕಾಯಿತು, ಮಳೆ ಕೊರತೆ ಇರೋದ್ರಿಂದ ರೈತರಿಗೆ ತೊಂದರೆ ಆಗಿದೆ. ಆದರೂ ನಿರೀಕ್ಷೆ ನೋಡ್ತಾ ಇದ್ದೀವಿ. ಆಮೇಲೆ ನಿಮಗೆ ಹೇಳ್ತೀನಿ, ನಮ್ಮ ಜಿಲ್ಲೆ ಏನದಲ್ಲ, ಯೂಶ್ವಲಿ ಜುಲೈ ಆಗಸ್ಟ್ದಾಗೆ ಮಳೆ ಆಗ್ಯದ. ನಮ್ಮ ಖರೀಫ್ಗಿಂತ ಬೆಟರ್ ರಬಿ ಒಳಗೆ ಅದ. ಸೊ ಮುಂದಿನ ದಿನ ಬಂದಾಗ ಆಗ್ಬೋದು, ನಿರೀಕ್ಷೆ ಮಾಡೋಣ. ಅದೊಂದು ಕ್ರೈಟೇರಿಯಾ ಅದ. ಬರ ಅಂತ ಘೋಷಣೆ ಮಾಡಬೇಕಾದ್ರೆ ಒಂದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇಡೀ ಮುಂಗಾರು ಹಿಂಗಾರು ವಿಫಲರಾಗಿ ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಅಧ್ಯಯನ ಮಾಡಿ ಅದಕ್ಕೆ ತನ್ನದೇ ಆದಂಥ ಮಾರ್ಗಸೂಚಿಗಳದಾವ. ಅದನ್ನು ಕೊಂಡು ಹಿಡಿದು ಕೊನೆಗೆ ಅನಿವಾರ್ಯ, ಒಟ್ಟು ಮಳೆನೇ ಆಗಲಿಲ್ಲ, ಪರಿಸ್ಥಿತಿನೇ ಬಿಡಾಯಿಸ್ತು ಅಂದ್ರೆ ಅನಿವಾರ್ಯ ಸರ್ಕಾರ ತೀರ್ಮಾನಕ್ಕೆ ಬರ್ತದೆ. ಇವತ್ತು ಈಗಾಗಲೇ ಅದು ಬರದ ವಿಚಾರಕ್ಕಾಗಿಯೇ ಮುಖ್ಯಮಂತ್ರಿಗಳು ಗುಲ್ಬರ್ಗಾದಾಗ ಒಂದು ಡಿವಿಷನ್ ಸಭೆ ಮಾಡಿದರು, ನಂತರ ಬೆಳಗಾವಿ ಮಾಡಿದರು, ನಂತರ ಚಿತ್ರದುರ್ಗ ಮಾಡಿದ್ರು. ಇವತ್ತು ಉಪಮುಖ್ಯರಾಗಿರ್ತಕ್ಕಂಥ ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ಬರದ ವಿಚಾರದಲ್ಲಿ. ಇವತ್ತು ಕೆಲವು ಮಂತ್ರಿಗಳು ಗಮನಿಸಿದೆ, ನಾನು ಏನು ನಿನ್ನೆನೇ ತೊಗೊಂಡಿದ್ದಾರೆ ಬೇರೆ ಬೇರೆ ಕಡೆ, ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡ್ತಾರೆ. ಈಗ ಜಿಲ್ಲೆಯಲ್ಲಿ ಬರ ವೀಕ್ಷಣೆನ JDS ತಂಡ ಮಾಡುತ್ತೆ, ಬಿಜೆಪಿ ಪಕ್ಷದಿಂದ ತಂಡ ಮಾಡಬಾರ್ದು. ಕಾಂಗ್ರೆಸ್ನವರು ಹೇಳಿದ್ದಾರೆ ಬರೀ ಸಚಿವ ಸ್ಥಾನಕ್ಕಾಗಿ ಓಡಾಡ್ತಾ ಇದ್ದಾರಂತೆ ಜನರಲ್. ನಾನು ಹೇಳ್ದೆ ನಿಮಗೆ, ಜುಲೈದೊಳಗೆ ನಾನೇ 3 ಸಭೆ ಮಾಡಿದ್ದೆ. ಭೀಮಾ ನದಿ ವಿಜಿಟ್ ರಚನೆ ಮಾಡಿ ಬರ ವೀಕ್ಷಣೆ ಯಾರು ಬರಲಿಲ್ಲ. ಈಗ ಮುಖ್ಯಮಂತ್ರಿಗಳು ಗುಲ್ಬರ್ಗ, ಬೆಳಗಾವಿ, ಚಿತ್ರದುರ್ಗ ಯಾವ ವಿಷಯದ ಮೇಲೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದಾರಂತ ನೀವು ಫೀಡ್ಬ್ಯಾಕ್ ಎದುರು ತೊಗೊಂಡಿರ್ತೀರಿ. ಚರ್ಚೆ ಏನಾಗ್ಯಾವಂತ ನೀವು ಅಲ್ಲಿ
ಬರದ ನಿರ್ವಹಣದ ಬಗ್ಗೆನೇ ಚರ್ಚೆ ಆಗಿದೆ. ಚುನಾಯಿತ ಪ್ರತಿನಿಧಿಗಳಿಗೆ ಕರೆಸಿ ಏನೇನಾಗಿದೆ, ಈಗ ನಾವೆಲ್ಲ ಬೆಳಗಾವಿ ಹೋಗಿ ಮಾತಾಡಲಿಲ್ವಾ ಏನಾಯಿತು ಪರಿಸ್ಥಿತಿ ಅನ್ನೋದು ಅವ್ರವ್ರ ಭಾಗದ ಎಲ್ಲರೂ ಹೇಳಿದ್ದಾರೆ. ಬರದ ವಿಷಯದೊಳಗೆ ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ತನ್ನ ಕಾರ್ಯವನ್ನು ಮಾಡ್ತಾಯಿದೆ. ಮುಖ್ಯಮಂತ್ರಿಗಳು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಏನು ಮನವಿ ಮಾಡ್ಕೋಬೇಕಾಯ್ತು ಮನವಿಯನ್ನು ಮಾಡ್ಕೋತಾ ಇದ್ದಾರೆ, ನಮ್ಮ ಸಹಾಯಕ್ಕೆ ಬರಲಿ ಅಂತೇಳಿ. ಸೊ ಸರ್ಕಾರ ಬರದ ನಿರ್ವಹಣೆಯಲ್ಲಿ ಭಾಳ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾಯಿದೆ. ಸರ್ 371J ಹೋರಾಟ ಪ್ರಾರಂಭ ಆಗಿದೆ. ಆರ್ಟಿಕಲ್ 371J ಭಾಳ ಸಲ ಹೇಳಿನ MM ಸಜ್ಜನ್ ಅವರು ಅವಾಗ ಹೇಳ್ದಾಕ್ರೆ ನಾವು ಯಾರೂ ಕಿವಿಗುಡ್ಲಿಲ್ಲ. ಇಲ್ಲ, ಅದು ಇಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಚಾಪ್ಟರ್. ಇವತ್ತು ನಾವು ಏನು ಕೇಳಿದ್ರು ಜೊತೆ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸ್ಬೇಕಾಗ್ತದೆ ಆ ಪ್ರದೇಶವನ್ನು ಒಳಗೊಳ್ಳೋಕೆ. ಆದರೆ ಆ ಟೈಮ್ನಾಗ ಅಪ್ರೋಪ್ರಿಯೇಟ್ ಟೈಮ್ನಾಗ ನಾವು ಮಾಡಲಿಲ್ಲ. ಅದ್ರ ನೋವು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಹೈದರಾಬಾದ್ ಕರ್ನಾಟಕ ಬರ್ತಾ ಇರಲಿಲ್ಲ ಬಳ್ಳಾರಿ. ಅವ್ರು KC ಕೊಂಡಯ್ಯನಂತವರು ಸೋನಿಯಾ ಗಾಂಧಿ ಅವ್ರಿಗೆ ಒಮ್ಮೆ ಚುನಾವಣೆಯವ್ರು ಗೆಲ್ಲಿಸಿದಾರೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರೆಲ್ಲ ಪ್ರಯತ್ನ ಮಾಡಿ ಅದು ಸೇರಿಸಿದ್ರು. ಅದಕ್ಕೆ ನಮ್ಮಿಂದ ಆಗಲಿಲ್ಲ. ಅವತ್ತು ನಾವು ಯಾರು ಆ ಜಾಗದಾಗ ಇದ್ದೀವಿ ಒತ್ತಾಯಪೂರ್ವಕವಾಗಿ ನಾವೇನು ಸೇರಿಸ್ಕೋಬೇಕಾಗಿತ್ತು, ಆಗಲಿಲ್ಲ. ಆದರೆ ಇವತ್ತು ಅದ್ರ ಪರಿಸ್ಥಿತಿ ಅದರ ಅನುಭವನ ಅನುಭವಿಸ್ತಾ ಇದ್ದೀವಲ್ಲ. ಬಟ್ ಇವತ್ತು ಆರ್ಟಿಕಲ್ 371 ಮೇಲೆ ನಾವೇನು ಹೋರಾಟ ಮಾಡ್ತೀವಿ ಅಂದರೆ ನನಗೇನು ಅಷ್ಟು ಅದು ತಲುಪ್ತೀವೋ ಯಶಸ್ವಿ ಕಾಣ್ತೀವಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದ್ರ ಹೋರಾಟಗಳಿಗೆ ಇರಬೇಕಾಗ್ತದೆ. ಯಾಕಂದ್ರೆ ಅವ್ರ ಡಿಮಾಂಡ್ ಮಸ್ಟ್ ಬಿ ಆಲ್ವೇಸ್ ದೇರ್. ಸರ್ಕಾರ ಹಿಂದಿಲ್ದ ನಾಳಿಗರೆ. ಯಾಕಂದರೆ ನಿಮ್ಗೆ ಹೇಳ್ತೀನಿ KSRTC ಒಳಗೆ ನಾವು ಗುಲ್ಬರ್ಗ ಡಿವಿಷನ್ದಾಗ ಬರ್ತೀವಿ, ಜುಡಿಷಿಯಲಿ ಗುಲ್ಬರ್ಗ ಟ್ರೀಟ್ ಆಗ್ತೀವಿ. ನಮ್ಮಂತೂ ಇಂಡಿಯನ್ಸ್ ಅಂತೂ ಆಲ್ಮೋಸ್ಟ್ ಆಲ್ ಗುಲ್ಬರ್ಗ ಬಾರ್ಡರ್ದಾಗಿದ್ದೀವಿ ನಾವು. ಈಗ ನಮ್ಮ ಪಕ್ಕದ ಮಕ್ಕಳೇ ಮೆಡಿಕಲ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಬೇರೆ ಬೇರೆ ರೀತಿಯೊಳಗೆ ಎಜುಕೇಷನ್ಗೆ ಅವ್ರಿಗೆ ಅವಕಾಶ ಸಿಗ್ತದೆ, ನಮ್ಮ ಮಕ್ಕಳಿಗೆ ಸಿಗಂಗಿಲ್ಲ. ನಮಗೆ ನೋವು ಅನ್ನಿಸ್ತದೆ. ನಾವು ಕೊನೆ ತನೂ ಸಹಿತ ಆರ್ಟಿಕಲ್ 371 ಕೊನೆಗೆ ಇಂಡಿಯನ್ಸ್ ಹಿಂದಿಯರು ಕೂಡಿಸಿರುತ್ತೆ ನಾವು ಡಿಮಾಂಡ್ ಇಡೋರೆ. ಕಡೆಗೆ ಬಿಜಾಪುರ ಜಿಲ್ಲೆ ಕೂಡಿಸಿರ್ತಾನೆ ಅವರೇ. ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡುವಂಥ ವಿಚಾರನ ಯಾರೂ ಹೋಗಿಲ್ಲ ನಾವು. ಆದರೆ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಒತ್ತಾಯದ ಜೊತೆಗೆ ನಾವು ತುಂಬ ಪ್ರಬುದ್ಧವಾಗಿ ವಿಚಾರ ಮಾಡ್ತಕ್ಕಂಥವ್ರು ಹೋರಾಟ ಮಾಡ್ತಿರ್ತಾರೆ. ಈ ವಿಚಾರನ ಇಟ್ಕೊಂಡು ಕಾನೂನಾತ್ಮಕ ಹೋರಾಟ ನಾನು ಅದ್ರ ಬಗ್ಗೆ ಒಂದು ವಿಚಾರ ಮಾಡಿ ಒಂದು ನಿಮಿಷ ಸರ್. ಈಗ ನೀವು ವಿಶ್ವಾಸ ಇಟ್ಟು ಎಲ್ಲ ನಾಯಕರು ಹೇಳಿದ್ರು ಅಂತೇಳಿ ರಾಜೀನಾಮೆ ಕೂಡ ಕೊಟ್ಟಿದ್ದೀರಿ. ಆದರೂ ಕೂಡ ಮತ್ತೆ ನೀವು ಮಾಧ್ಯಮಗೋಷ್ಠಿಯಲ್ಲಿ ಏನು ಮಾತಾಡ್ತೀರಿ ಅಥವಾ ಏನು ಮಾತಾಡಿ ಡಿಸಿಷನ್ ತಗೋತೀರಿ ನಿಮ್ಮ ವಿಶ್ವಾಸ ಅವ್ರು ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ನಿಮ್ಮ ಮೇಲೆ ಬಿಟ್ಟಿದಾರ ಅಂತ ಇಲ್ಲ ನೀವ್ಯಾಕೆ ಎಲ್ಲೂ ಕೂಡ ಮಾಧ್ಯಮ ಗೋಷ್ಠಿಯಲ್ಲಿ ಗುಪ್ತಚರ ಇಲಾಖೆ ಪೊಲೀಸ್ ಇರಲಿಲ್ಲ. ಇವತ್ತು ಪ್ರಥಮ ಬಾರಿ ಬಂದು ಅಟೆಂಡ್ ಆಗಿದ್ದಾರೆ. ಅದಕ್ಕೆ ಹೌದಾ? ಯಾರ್ರೀ? ಹಂಗೇನಿಲ್ಲ. ಹೌದಾ? ನಿಮ್ಮಲ್ಲಿ ಇನ್ನೂ ಡೌಟ್ ಇದೆಯಾ? ಯಾರಿಗೆ? ಯಾರ ಮೇಲೆ ಡೌಟ್ ಇಟ್ಕೋಬೋದು. ಐ ಆಮ್ ರಿಯಲ್ ಕಾಂಗ್ರೆಸ್ ಮ್ಯಾನ್, ಐ ಆಮ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ. ನನ್ನ ಮೇಲೆ ಡೌಟ್ ಇಡೋ ಪ್ರಶ್ನೆ ಬರೋದಿಲ್ಲ. ವಿ ಆರ್ ವೆರಿ ಡಿಫ್ರೆಂಟ್. ನಾನು ಹೇಳಿದಲ್ಲ, ಯಾವಾಗ ಹೇಳೋ ಶಕ್ತಿ ಅದನ್ನು ಸಾಯೋ ತನಕ ಕಾಂಗ್ರೆಸ್ನಾಗ ಇರ್ತೀನಿ ನಾವು. ಅದನ್ನು ಇಂಥ 10 ನೋವುಗಳು ಕೂಡಲೇ ಅವರು, ಇಂಥ 10 ತೊಂದರೆಗಳು ಬರಲಿ, ಆದರೆ ನಾನು ವಿಚಲಿತಲಾಗಂಗಿಲ್ಲ. ಸರ್ ಈಗ ಏನು ಬೇಡ ಬಂದಿದೆ ಅಲ್ಲಿ ತನಕ. ಒಂದು ಪ್ರಶ್ನೆ, ನಿಮ್ಮ ಪಕ್ಷದಲ್ಲಿ ಲಾಯಲಿಟಿಗೆ ಮತ್ತು ಪಕ್ಷದ ನಿಜವಾದ ಕಾರ್ಯಕರ್ತರಿಗೆ ಇಲ್ಲ ವ್ಯಾಲ್ಯೂ ಅದ. ಆದರೂ ವ್ಯಾಲ್ಯೂ ಇರಲಾರ್ದೇ ಇಲ್ಲಿ ಮುಟ್ಟಿರ್ತೀವನ್ರಿ ನಾವು. ಏನು ಹೇಳ್ತೀವಿ ಮಂತ್ರಿ ಆಗಿಲ್ಲ ಅನ್ನೋದೇ ಒಂದೇ ಅದ. ಉಳಿದು ನಮ್ಮ ಮೋಡಿ ವ್ಯಾಲ್ಯೂ ಇಟ್ಟಿರ್ತದೆ ಅನ್ನೋದು ಬೇರೆ ಬೇರೆ ಸಂದರ್ಭದಾಗ ನೋಡಿರ್ತೀವಿ.